ಕೇವಲ ನಮ್ಮ ಅಪ್ಪಯ್ಯ ಮಾತ್ರ ಸಂತೋಷ ಪಟ್ಟದ್ದಲ್ಲ. ಈ ಕಾಳಹಸ್ತಿ ಊರಿನಲ್ಲಿದ್ದಂತಹ ಪ್ರಮುಖರ ಅನೇಕರು ಆ ಕುರಿತಾದಂತಹ ಸಂತೋಷವನ್ನು ಪ್ರಕಟಿಸಿದರು. ಏನು ಭವ್ಯವಾದ ಸ್ವಾಗತ ಕೋರಿದ್ರು ನಮಗ ಆ ಕಾಲಕ್ಕೆ. ಯಾಕೆ? ಊರಿನ ಪೌರೋಹಿತ್ಯವನ್ನು ಹೊಂದಿದಂತಹ ಯಾವನೇ ಒಬ್ಬ ಬ್ರಾಹ್ಮಣ ಕೇವಲ ಸ್ವಾರ್ಥ ಚಿಂತನೆಯಿಂದ ಬದುಕುವುದಲ್ಲ. ಏನು ಪುರೋಹಿತ ಅಂದರೆ ಭವಿಷ್ಯತ್ತಿನ ಒಳಿತನ್ನು ಸಾಧಿಸುವ ಅನ್ನುವುದೊಂದರ್ಥ, ಇನ್ನೊಂದು ಊರಿನ ಒಳಿತನ್ನು ಸಾಧಿಸುವ ಅನ್ನುವುದು ಮತ್ತೊಂದರ್ಥ. ಪುರದ ಹಿತವನ್ನು ಬಯಸ್ತಾರೆ. ಹೀಗೆ ನಿಸ್ವಾರ್ಥ ಭಾವದಿಂದ ಒಬ್ಬಾತ ಬ್ರಾಹ್ಮಣ ಬದುಕುವಲ್ಲಿ ಅವನಲ್ಲಿರಬಹುದಾದಂತಹ ಸಜ್ಜನಿಕೆ ಮಾತ್ರ ಸಾಕಾಗುವುದಿಲ್ಲ, ಅದಕ್ಕೆ ಬೇಕಾದಂತಹ ಅಧ್ಯಯನವೂ ಬೇಕಾಗಿದೆ. ಹೀಗೆ ಪುರದ ಹಿತವನ್ನು ಸಾಧಿಸುವಲ್ಲಿ ವೇದಾಂಗ ಪಾರಂಗತನಾಗಿ ಕೈಲಾಸನಾಥ ಶಾಸ್ತ್ರಿ ಹಿಂದಿರುಗಿ ಬರುವಂತಹ ಕಾಲಕ್ಕೆ ಎಲ್ಲರೂ ಗೌರವಾದರದಿಂದಲೇ ನಮ್ಮನ್ನು ಸ್ವಾಗತಿಸಿ, ಆಮೇಲೆ ಬಿಡಿ ಆಶ್ರಮ ಧರ್ಮಾನುಸಾರವಾಗಿ ಆಗಬೇಕಾದ್ದೆಲ್ಲ ಕಾಲ ಕಾಲಕ್ಕೆ ಆಗಬೇಕಲ್ಲ. ಬ್ರಹ್ಮಚರ್ಯವನ್ನು ಉತ್ತರಿಸಿ ಗಾರ್ಹಸ್ಥ್ಯ ಜೀವನಕ್ಕೆ ಕಾಲಿರಿಸಿ ಸಂಸಾರ ಸಾಗುತ್ತಾ ಮುಂದೆ ಬಂತು. ಅಲ್ಲ, ಮುಂದೆ ಬಂತು ಅಂದ್ರೆ ಹಾಗೆ ಅದರ ಕುರಿತು ಒಂದು ತೀವ್ರ ಆಸಕ್ತಿಯಿಂದ ನಾವು ಹೇಳಿದ್ದಲ್ಲ. ಕೆಲವು ಸಲ ಹಾಗೆ ಆಗುತ್ತದೆ. ವಿದ್ಯಾವಂತನಾದವನಿಗೆ ಊರಿನಲ್ಲಿ ಗೌರವ ಸಿಗುತ್ತದೆ, ಆದರೆ ವಿದ್ಯೆ ಅನ್ನುವುದು ಮಾನಸಿಕವಾದಂತಹ ಶಾಂತಿಯನ್ನು ನೆಮ್ಮದಿಯನ್ನು ಒದಗಿಸಿಕೊಡ್ತದೆ. ಅದು ನಮಗಿನ್ನೂ ಅನುಮಾನ. ಯಾಕೆ ಅನುಮಾನ? ಹೇಳುವುದು ಹೇಳಿದ್ರು ಶಾಸ್ತ್ರಕಾರ ಧನ್ಯೋ ಗೃಹಸ್ಥಾಶ್ರಮ. ಯಾಕೆಂದ್ರೆ ಗೃಹಸ್ಥಾಶ್ರಮ ಅನ್ನುವುದು ಒಂದು ಧನ್ಯತೆಗೆ ಕಾರಣವಾಗುತ್ತದೆ. ಮಿಕ್ಕುಳಿದ 3 ಆಶ್ರಮಗಳವರು ಇವನನ್ನೇ ಅನುಸರಿಸಿ ಬದುಕಬೇಕಾದಂತಹ ಒಂದು ಅನಿವಾರ್ಯತೆ ಈ ಪ್ರಪಂಚದಲ್ಲಿ. ಒಬ್ಬ ಬ್ರಹ್ಮಚಾರಿಯಾದವನು ಪೋಷಿಸಲ್ಪಡುವುದು ಗಾರ್ಹಸ್ಥ್ಯ ಜೀವನದ ಆಶ್ರಮದ ಮನೆಯಿಂದ, ವಾನಪ್ರಸ್ಥ ಸನ್ಯಾಸಗಳಾದರೂ ಪೋಷಿಸಲ್ಪಡುವುದು ಗೃಹಸ್ಥಾಶ್ರಮಿಯಿಂದ. ಆದ್ದರಿಂದ ಗೃಹಸ್ಥಾಶ್ರಮ ಅನ್ನುವುದು ಧನ್ಯತೆಗೆ ಕಾರಣವಾಗುತ್ತದೆ. ಆದ್ರೆ ಅದೆಲ್ಲ ಇರುವಾಗ ಇದ್ರೆ ಮಾತ್ರ ಸರಿ ಸ್ವಾಮಿ, ಅಲ್ಲದೆ ಇದ್ರೆ ಒಂದು ಸರಿ ಅಲ್ಲ ಹೇಳಿದ್ ನಾನು. ಯಾಕಂದ್ರೆ ಎಲ್ಲ ಆಗಬೇಕಾದಂತಹ ಕಾಲಕ್ಕೆ ಎಲ್ಲ ಒಂದೊಂದು ಆಗಿ ಹೋಗಿದೆ ಅಷ್ಟು ಅಲ್ವ. ಅದಕ್ಕೊಂದು ಸಣ್ಣ ಸಮಾಧಾನವನ್ನು ನಮ್ಮವರು ಹೇಳುವುದು ಹಾಗೆ ಋಣಾನುಬಂಧ. ಶಾಸ್ತ್ರವೇ ಹೇಳ್ತದೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಲ್ವ. ಅದು ಕೆಲವು ಸಲ ಏನಾಗ್ತದೆ ಕೇಳಿ, ಇರಬೇಕಾದಾಗ ಇಲ್ಲದೆ ಹೋದ್ರೆ ಮತ್ತೆ ಲಯ ಮಾತ್ರ ಪಶುಪತ್ನಿ ಆಗುತ್ತದೆ. ಆಮೇಲೆ ಸುತ ಲಯವೇ, ಅವ ಮುಗಿಸ್ಲಿಕ್ಕೆ ಇರುವುದು, ಆಗಿದ್ದ ಸ್ಥಿತಿ ಆಗಿ ಹೋಗ್ತದೆ. ಗಾರ್ಹಸ್ಥ್ಯ ಜೀವನಕ್ಕೆ ಕಾಲಿರಿಸಿದ್ದೇನೆ ನಾನು, ಆದ್ರೆ ಅದರಲ್ಲಿ ಸರಿಯಾದಂತಹ ಒಂದು ಸುಖವನ್ನು ತೃಪ್ತಿಯನ್ನು ಕಾಣುವಂತಹ ಅವಕಾಶ ಒದಗಲಿಲ್ಲ. ಯಾಕೆ ಒದಗಲಿಲ್ಲ ಅಂದ್ರೆ ಏನು ಹೇಳುದ ಅಲ್ಲ, ಸಾಮಾನ್ಯವಾಗಿ ಈ ಬ್ರಾಹ್ಮಣರ ಸಂಸಾರದಲ್ಲಿ ಆಚಾರವೇ ಹೆಚ್ಚಿರುವುದು, ಎಲ್ಲ ಆಚಾರ ಪ್ರಕಾರವೇ ಆಗಬೇಕು. ಅದು ಅನಾದಿ ಕಾಲದಿಂದಲೂ ಒಂದು ಆಚಾರ ಪರಂಪರೆಯ ಕೂಡು ಕುಟುಂಬದಲ್ಲೇ ಹುಟ್ಟಿ ಬಂದಂತಹ ಹೆಣ್ಣು ಅಂತ ಆದ್ರೆ ಮತ್ತೆ ಕೇಳುವುದೇ ಬೇಡ. ಹೇಳಿದ್ ನಾವು ಮೈ ಮುಟ್ಟಬೇಕಿದ್ರು ಮುಹೂರ್ತ ನೋಡಿ ಆಗಬೇಕು. ಅಲ್ಲ, ಆಚಾರಕ್ಕೆ ಸರಿಯೇ. ಈ ಆಚಾರಕ್ಕಿದ್ದದ್ದೆಲ್ಲ ಕೆಲವು ಸಲ ವ್ಯವಹಾರಕ್ಕಾಗುವುದು. ಅದು ಆಚಾರ ಹೇಳಲಿಕ್ಕೆ ಮಾತ್ರ ಆಗುದು, ವ್ಯವಹಾರಕ್ಕೆ ಕಷ್ಟ ಆಗ್ತದೆ. ಮನಸ್ಸು ಬಯಸಿದ್ರು ದೇಹಕ್ಕೆ ಸಿಕ್ಕುವುದಿಲ್ಲ, ಇಂತಹ ಸ್ಥಿತಿ ಉಂಟು. ಇನ್ನೂ ಒಂದು ಅಲ್ಲ, ಹೇಳಬಾರ್ದು ನಾನು, ಶುದ್ಧ ಪಶುವೆ ನಮ್ಮ ಸತಿಯನ್ನು. ಗೌರಿ ಅಂತ ಅವಳ ಹೆಸರು ಅಲ್ಲ, ಹೇಳುದು ಕೇಳಿದ್ದೇವೆ ನಾವು. ಗೌರಿ ಅಂದ್ರೆ ಬಿಡಿವಾದ ವರ್ಣವನ್ನು ಹೊಂದಿದವಳಂತ, ಆದ್ದರಿಂದ ಗೌರಿ, ಗೌರ ವರ್ಣವನ್ನು ಹೊಂದಿದವಳು ಗೌರಿ ಅಂತ. ಇನ್ನು ಯಾವ ಅರ್ಥದಿಂದ ಇವಳಿಗೆ ಗೌರಿ ಅಂತ ಹೆಸರಿಟ್ಟದ್ದು? ಹೌದಪ್ಪ, ಇದು ಶುದ್ಧ ಅಮಾವಾಸ್ಯೆ ಅಂತ ಕಪ್ಪು ಬಣ್ಣ ಅಲ್ಲ, ಬಣ್ಣದಲ್ಲಿ ಏನುಂಟು? ಸಮಾಧಾನ ಹೇಳುವುದು ಹೇಗೆ? ಭಾರ್ಯ ರೂಪವತಿ ಶತ್ರು ಅಲ್ವ. ರೂಪವತಿ ಆದಂತಹ ಪತ್ನಿ ಶತ್ರು ಆಗಿ ಪರಿಣಮಿಸ್ತಾಳೆ. ಶಾಸ್ತ್ರ ಸರಿ ಸ್ವಾಮಿ, ನಾನು ಒಪ್ಪುತ್ತೇನೆ. ಈಗ ಭಾರ್ಯ ರೂಪವತಿ ಶತ್ರು ಹೌದು, ಭಾರ್ಯ ಕುರೂಪಿ ಮಿತ್ರ ಅಂತ ಉಂಟ. ಇಲ್ಲ, ಒಂದು ಮನಸ್ಸಿಗೆ ಒಪ್ಪುವ ಸಂಸಾರ ಆಗಬೇಕೋ ಬೇಡ, ಇದೇನಾಯಿತು? ಹಿರಿಯರು ನಿರ್ಣಯಿಸಿದ ಸಂಬಂಧ ಅಲ್ಲ. ಮತ್ತೆ ನಮ್ಮ ಕಾಲದಲ್ಲ ಹುಡುಗಿ ಹುಡುಗನ ಮುಖದರ್ಶನ ಆಗುವುದು ಯಾವಾಗ ಹೇಳಿ? ಮದುವೆ ಮಂಟಪದಲ್ಲೇ ಅಂತರಪಟ್ಟದಾಗ ಸರಿದಾಗ ಗೊತ್ತಾಗುವುದು ಹೇಗಿದೆ ಅಂತ. ಮತ್ತೆ ಒಳ್ಳೆದೋ ಕೆಟ್ಟದೋ ವಿಮರ್ಶೆ ಮಾಡುವಷ್ಟು ಬುದ್ಧಿಯೂ ಬೆಳೆದಿರುವುದಿಲ್ಲ. ಸಣ್ಣ ಪ್ರಾಯದಲ್ಲೇ ಮದುವೆ ಅಲ್ವ, ಬೆಳೆದು ನಿಂತ ಮೇಲೆ ಗೊತ್ತಾಗ್ತದೆ. ಆದ್ರೆ ಇನ್ನೇನು ಮಾಡ್ಲಿಕ್ಕಾಗ್ತದೆ ಅಲ್ಲ. ಹೇಳಿದ್ ನಾನು, ಅಂತೂ ಸಂಸಾರ ಸಾಗಿತ್ತು. ಸಂಸಾರದ ಫಲವಾಗಿ ಒಂದು ಸಂತಾನವೂ ಆಯ್ತು. ಸಂತಾನ ಹೌದಪ್ಪ, ಸಂತಾನ ಆಯ್ತು. ಒಬ್ಬ ಮಗ ಹುಟ್ಟಿದ್ದಾನೆ.
ಅಲ್ಲ, ಈ ಮಗ ಹುಟ್ಟುವುದಕ್ಕೂ ಹೆಂಡತಿ ಚಂದ ಇರುವುದಕ್ಕೆಲ್ಲ ಸಂಬಂಧ ಇಲ್ಲ. ಯಾಕಿಲ್ಲ? ಸಂತಾನ ಅನ್ನೋದು ನಾವು ಬಯಸಿರ್ತೇವೆ, ಹೌದಾದ್ರೂ ನಮ್ಮ ಸಾಮರ್ಥ್ಯದಿಂದಲೇ ಸಿದ್ಧವಾಗುವುದಲ್ಲ, ದೇವರು ಕೊಡುವುದಲ್ಲ. ಹಾಗಾಗಿ ದೇವರು ಕೊಟ್ಟಂತಹ ಒಂದು ಸಂಸಾರ. ಹೀಗೆ ಒಟ್ಟು ಮದುವೆ ಆಗಿದೆ, ಹೋಗಿದೆ, ಒಂದು ಸಂತಾನವೂ ಆಗಿದೆ, ಹೀಗುಂಟು ಸ್ಥಿತಿ. ಆದರೆ ಮನಸ್ಸಿಗೆ ಹಂಬಲ ಅಪೇಕ್ಷೆಗಳಿಲ್ವೋ ಕೇಳಿದರೆ ಅಪೇಕ್ಷೆ ಉಂಟು. ಇದ್ದದನ್ನು ತಿರಿಸಿಕೊಳ್ಳುವುದಕ್ಕೇನು ಅಲ್ಲ, ಏನು ಅಂದ್ರೆ ಏನೇನೋ ಮಾಡಿದರೂ ಆಗುವುದಿಲ್ವಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಒಂದು ಗುರುತಿಸುವಷ್ಟರ ಮಟ್ಟಕ್ಕೆ ಒಬ್ಬ ಬೆಳೆದೊಂದಿತ್ತು ಅಂತ ಆದ್ರೆ ಆಮೇಲೆ ಬಹಳ ಜಾಗ್ರತೆ ಬೇಕಾಗ್ತದೆ. ಈಗ ಏನು, ನಮ್ಮ ಪರಿಚಯ ಇಲ್ಲದೆ ಇದ್ದವರು ಯಾರೂ ಇಲ್ಲ, ನಮಗೆ ಮನಸ್ಸಿಯಾಗಿ ವ್ಯವಹರಿಸುವುದಕ್ಕಾಗೋದಿಲ್ಲ. ಮನಸ್ಸಿಗೆ ಕಾಣುತ್ತದೆ, ಬುದ್ಧಿ ತಡೆಯುತ್ತದೆ. ಹೀಗುಂಟು ಬದುಕುವುದು. ಇಲ್ಲಿ ಆಗಿ ಹೋಗಿದೆ. ಹೇಗಾದರೂ ದೇವರೇ ನಮಗೆ ಒದಗಿಸಿಕೊಟ್ಟ ಅವಕಾಶ ಅಂತ ಮೊನ್ನೆ ಒಂದು ಸಂದರ್ಭ ಸೃಷ್ಟಿಯಾಯಿತು ನೋಡಿ, ಹೌದಪ್ಪ. ಹೇಗಾದರೂ ಅದರಲ್ಲಿ ಸ್ವಲ್ಪ ಮುಂದುವರಿದರೆ ನಮ್ಮ ಮಾನಸಿಕವಾದಂತಹ ಒಂದು ಇಷ್ಟವು ಕೈಗೂಡಿತು ಅನ್ನುವಂತಹ ನಿರ್ಣಯಕ್ಕೆ ನಾವು ಬಂದು ಹೀಗೆ ಆಲೋಚನೆ ಮಾಡ್ತಾ ಇರುವಾಗಲೇ ಮತ್ತು ಒಂದು ಅನರ್ಥವೇ ಆಗಿ ಹೋಯ್ತಲ್ಲ ಇದು, ಹೌದಪ್ಪ. ಯಾಕಂದ್ರೆ ನಾವು ಏನನ್ನು ಯೋಜನೆ ಮಾಡಿದ್ದೇವೋ ಅದೆಲ್ಲ ತಲೆಕೆಳಗಾಗುವಂತಹ ಒಂದು ಸ್ಥಿತಿಯಾಗಿ ಹೋಯಿತು. ಏನಾಯ್ತು? ಯಾಕೆಂದ್ರೆ 3-4 ದಿವಸ ನಾನು ಮನೆಯಲ್ಲಿರಲಿಲ್ಲ, ಪರ ಊರಿಗೆ ಹೋಗಿದ್ದೆ. ಮನೆಗೆ ಮರಳಿ ಬರ್ತೇನೆ, ಇಲ್ಲಿ ಎಲ್ಲ ಅವ್ಯವಸ್ಥೆ ಕಾಣ್ತಾ ಉಂಟು. ಯಾಕೆ ಹೀಗೆ ಅಂತ ಅವಳಲ್ಲಿ ಕೇಳಿದ್ರೆ ಅವಳು ಕಣ್ಣೀರು ಹಾಕುವುದೊಂದೇ, ಬೇರೆಂತದ್ದು ಇಲ್ಲ. ನನ್ನ ಹತ್ರ ನೀವು ಏನೂ ಕೇಳಬೇಡಿ, ಎಲ್ಲ ನಿಮ್ಮ ಮಗನದ್ದೇನು. ಹಾಗಿದ್ರೆ ಅಮ್ಮ ಎಂತದ್ದು ಮಾಡಿದೆ? ಈಗ ಇದಾದ್ರೂ ಒಂದು ನಿರ್ಣಯ ಆಗಬೇಕು ಅಲ್ಲ, ಏನಾದ್ರೂ ಮಾಡಿ ಅಮ್ಮ. ಒಂದು ದೃಷ್ಟಿಯಿಂದ ಹೇಳುವುದಾದರೆ ಯಾವುದೋ ಜನ್ಮದಲ್ಲಿ ನನ್ನ ಶತ್ರುವಾಗಿದ್ದವನೇ ನನಗೆ ಪುತ್ರನಾದನು ಅಂತ ನಮಗೆ ಅನ್ನಿಸ್ತದೆ. ಭಾರ್ಯಾಶು ರೂಪವತಿ ಶತ್ರುವನ್ನು ಹಾಗೆ ಹೇಳಿದ ಶಾಸ್ತ್ರಕಾರನೇ ಮತ್ತೊಂದು ವಾಕ್ಯವನ್ನು ಹೇಳಿದ, ಪುತ್ರೋ ಶತ್ರು ರಪಂಡಿತ. ಮೂರ್ಖನಾದ ಮಗನು ಶತ್ರುವಾಗಿ ಪರಿಣಮಿಸ್ತಾನೆ. ಒಬ್ಬ ಮಗ ಇದ್ದಾನೆ ಸ್ವಾಮಿ, ಒಂದೊಂದ್ಸಲ ನನಗೇ ವೈರಾಗ್ಯ ಬರ್ತದೆ ನನ್ನ ಬದುಕಿನ. ಇವ ನನ್ನ ಮಗನೇ ಹೌದು ಅಲ್ವಾ ಅನ್ನುವಂತ ಅನುಮಾನ ಬರ್ತವೆ. ಕಟ್ಟಿಕೊಂಡವಳ ಕತೆ ಹಾಗೆ, ಹುಟ್ಟಿಕೊಂಡವನ ಕತೆ ಹೀಗೆ. ಅಲ್ಲಿಗೆ ಮುಟ್ಟಿದೆ ನಮ್ಮದಾದಂತಹ ಬದುಕಿನ ಸ್ಥಿತಿ. ಎಲ್ಲಿಗೆ ಹೋದ ಇನ್ನು? ಕಾಶಿ, ಏ ಕಾಶಿ, ಕಾಶಿ, ಏ ಕಾಶಿ. ಅಪ್ಪಯ್ಯ, ಅಪ್ಪಯ್ಯ, ಅದೇ ನನಗೆ ಅನುಮಾನ ಬಂದದ್ದು. ಎಂತದ್ದು? ಸ್ವರ ಇಲ್ಲಿ ಉಂಟು, ಶರೀರ ಅಲ್ಲಿ ಉಂಟು, ಯಾರು ಕತ್ತದಂತ ಗೊತ್ತಾಗಿಲ್ಲ. ಈಗ ನೀನು ಸ್ವರ ಕೇಳಿ ಅಪ್ಪ ಅಂತ ಹೇಳುದು ಶರೀರ ನೋಡಿ, ಆಮೇಲೆ ಗೊತ್ತಾಯ್ತು. ಮೊದಲು ಸ್ವರ ಕೇಳಿ ಆಮೇಲೆ ಆಳಂಗ ನೋಡಿ. ಅಲ್ಲ, ಊರಿನಲ್ಲಿ ಒಂದು ಮಾತು, ಏನಪ್ಪಯ್ಯ? ಬೆಳ್ಳಗಿದ್ದವನನ್ನ ಅಪ್ಪ ಅಂತ ಕರೆಯುವುದು. ಹೌದಾ? ಅದು ಹಾಗಿದ್ರೆ ಎಂತದ್ದು? ನಂಗೆ ಗೊತ್ತಿಲ್ಲ. ಅಲ್ಲ, ಬೆಳ್ಳಗಿದ್ದವ ಅಂದ್ರೆ ಕೇವಲ ವರ್ಣಕ್ಕೆ ಸಂಬಂಧಿಸಿದ ಅರ್ಥ ಅಲ್ಲ. ಒಬ್ಬ ಘನತೆ ಇದ್ದವನನ್ನು ನಮ್ಮ ಬಂಧು ಅಂತ ಹೇಳುವಂತಹ ಒಂದು ವಾಡಿಕೆ ಉಂಟು ಪ್ರಪಂಚದಲ್ಲಿ ಅನ್ನುವುದಕ್ಕೆ ಒಂದು ವಾಕ್ಯ. ಹಾಗೆ ಬಂದಪ್ಪ, ಬಂದಪ್ಪ ಎಂತ ಬಂದಪ್ಪ? ಹಾಗೆ ಬೆಳ್ಳಗಿದ್ದವನ ಅಪ್ಪ ಅಂತ ಕರೀದು, ಬಂದು ಹಾಗೆ ಅಪ್ಪ ಅಂತ. ಏನ್ ಮಾಡ್ತಾ ಇದೀಯ ಅವಳಿಗೆ? ನಾನಪ್ಪಯ್ಯ, ನೀವು ಕರೆಯುವಾಗ ನಾನು ಬಚ್ಚಲಿ ಮನೆ ಒಲೆ ಬುಡದಲ್ಲಿದ್ದೆ ಅಪ್ಪಯ್ಯ. ಬಚ್ಚಿಲು ಮನೆ? ಈಗ ಬಚ್ಚಿಲು ಮನೆಯಲ್ಲಿ ಯಾರಿಗೆ ಸ್ನಾನಕ್ಕ? ಸ್ನಾನ ಅಲ್ಲದ ಸ್ನಾನಕ್ಕಲ್ಲಪ್ಪಯ್ಯ, 3 ಹಲಸಿನ ಬೀಜ ಒಲೆಗೆ ಹಾಕಿದ್ದೆ. ಎಂತದಕ್ಕೆ 3 ಹಾಕಿದ್ದು? ತಿನ್ಲಿಕ್ಕೆ ಅಪ್ಪಯ್ಯ. ತಿನ್ಲಿಕ್ಕೆ? ಒಂದು ನೀವು ಕರೆಯುವಾಗ ಒಂದು ತುಪ್ಪ ಅಂತು, ಇನ್ನೊಂದ್ಸಲ ತೆಗಿಲಿಕ್ಕೆ ಕರೆಯುವಾಗ ಮತ್ತೊಂದು ತುಪ್ಪ ಅಂತು, ಮತ್ತೆ ನಿಮ್ಮ ಸ್ವರ ಕೇಳಿತು ತುಪ್ಪ ಆಗುದು ಬೇಡ ಅಂತ ಅಲ್ಲೇ ಬಿಟ್ಟು ಬಂದೆ ಅಪ್ಪಯ್ಯ. 3 ಹಲಸಿನ ಬೀಜ ಹಾಕಿದ್ದೆ. ಅದ್ಯಾಕೆ 3 ಹಾಕಿದ್ದು? ತಿನ್ಲಿಕ್ಕೆ. ಒಂದು ನಿಂಗೆ, ಒಂದು ನಂಗೆ, ಒಂದು ಅಮ್ಮಂಗೆ. ಅಂತೂ ತಾನು ಕೆಡುವುದರೊಂದಿಗೆ ವನವನ್ನು ಹಾಳು ಮಾಡಿತು ಅಂತ ಒಂದು ಮಾತು ಉಂಟು. ಎಂತಕ್ಕೆ? ಅಲ್ಲ, ಅದು ಕೋತಿಯ ವಿಷಯದಲ್ಲಿ ಇರುವುದು. ಕೋತಿ ತಾನು ಕೆಡುವುದರೊಂದಿಗೆ ವನವು ಹಾಳು ಮಾಡಿತು. ಇದು ನಮ್ಮ ಅಪ್ಪ ಮಕ್ಕಳ ಸಂಬಂಧ. ಹೌದೇನ? ಅಂತದ್ದೆಲ್ಲ ಆರೋಗ್ಯ ಹಾಳು ಮಾಡುವುದನ್ನೆಲ್ಲ ತಿನ್ನಬೇಡ ಹೇಳಿದ್ರೆ ಕೇಳ್ತೀಯ? ಏನಪ್ಪ ಆರೋಗ್ಯ ಹಾಳು? ಅದು ಮತ್ತೆ ವಾಯು ಪ್ರಕೋಪ ಆಗ್ತದೆ. ಹೌದಾ? ಕೆಟ್ಟ ವಾಯುವ? ಕೆಟ್ಟ ವಾಯು ಮತ್ತೆ ಉಳಿದಕ್ಕೆ ಹೋಗಿ ಅಂತ ಹೇಳಿದ್ದದ್ದು. ನಿನಗೆ ಹೇಳಲಿಕ್ಕೆ ಹೊರಟಿದ್ದನಲ್ಲ ನಾನು. ಹೋಗಲಿ, ನಿಮ್ಮನ್ನು ಕಟ್ಕೊಂಡು ನಾನು ಯಾವ ಹೊಳೆಗಾರಬೇಕಂದ್ರೆ ಗೊತ್ತಾಗುದಿಲ್ಲ. ಹೌದೇನ? ಏಕೆಪ್ಪ ಕೆರೆದದ್ದು? ಏಕೆಪ್ಪ ಕೆರೆದದ್ದು? ಮಗ ಅಪ್ಪ ಹೌದೇನ?
ನಿನ್ನ ಅಮ್ಮನಲ್ಲಿ ಕೇಳಿದೆ ನಾನು, ಏನಂತ? ತಂದಿಟ್ಟಂತಹ ದವಸ ಧಾನ್ಯಗಳೆಲ್ಲ ಏನಾಗಿ ಹೋಯ್ತು? ಹಾ, ಅದಕ್ಕೇನು ಹೇಳಿದ್ರಿ ಅಮ್ಮ? ಎಲ್ಲ ಅವನ ಹತ್ರ ಮಾಣಿ ಹತ್ರ ಹೇಳಿ. ಹೌದಪ್ಪಯ್ಯ, ಅದ ಒಂದು ಕತೆ ಅಪ್ಪಯ್ಯ. ನಂಗೆ ಈಗೀಗಪ್ಪಯ್ಯ ಉದ್ದಕ್ಕೆ ಅಂಗಾತ ಕೂತಾಗ ನಿದ್ರೆ ಬಂದಾಗ ಆಗುದಪ್ಪಯ್ಯ. ಉದ್ದಕ್ಕೆ ಅಂಗಾತ ಕೂತಾಗ, ಅಂಗಾತ ಮಲಗಿದಾಗ ನಿದ್ರೆ ಬಂದಾಗ ಆಗುದು. ಊಟ ಮಾಡಿದಾಗ ಒಂದು ತೇಗು ಬರುದಪ್ಪಯ್ಯ. ಊಟ ಮಾಡಿದಾಗ ಇದಕ್ಕೇನೋ ದೋಷ ಇರ್ಬೇಕಂತೇಳಿ ನನ್ನ ಜಾತಕ ಹಿಡ್ಕೊಂಡು ಸುನ್ನಂಬಲ ವಿಶ್ವೇಶ್ವರ ಭಟ್ರು ಇದ್ದಲ್ಲಿಗೆ ಹೋದೆ ಅಪ್ಪಯ್ಯ. ಅವರು ಜಾತಕವನ್ನೆಲ್ಲ ಬಿಡಿಸಿ ಹೇಳಿದ್ರು, ಮಾಣಿ ನಿಮಗೆ ಬಹಳ ದೊಡ್ಡ ದೋಷ ಉಂಟು, ಅದಕ್ಕೆ ಏನ್ ಮಾಡ್ಬೇಕಂತ ಕೇಳುವಾಗ 500 ಬ್ರಾಹ್ಮಣರಿಗೆ ಅನ್ನ ತಂತರ್ಪಣೆ ಮಾಡಿದರೆ ಎಲ್ಲ ಸರಿ ಆಗ್ತದೆ ಅಂತ ಹೇಳಿದ್ರಪ್ಪ. ಅನ್ನ ತಂತರ್ಪಣೆ, ಅನ್ನ ಸಂತರ್ಪಣೆ. ಅದೇ ಅದೇ, ನಿಮ್ಗೊಂದು ಯಾರು ಹೇಳಿ ಸಾಯ್ದು ಮಾರ್ರೆ, ನನ್ನ ಜೀವನ ಇದು ನಿಮ್ಗೆ ಹೇಳುದೇ ಆಯ್ತು. ಅನ್ನ ಸಂತರ್ಪಣೆ ಆಗ ಬರುವಾಗ ನಾನು ಎಲ್ಲ ಮನೆಗೆ ಹೇಳಿಕೊಂಡು ಬಂದೆ ಅಪ್ಪಯ್ಯ. ಸಾಧಾರಣ ಒಂದು 500 ಜನರಿಗೆ ಹೇಳಿದ್ದು 800 ಜನ ಬಂದಿದ್ದಾರೆ ಅಪ್ಪಯ್ಯ. ಹೌದಾ? ಲೆಕ್ಕ ತಪ್ಪಿದ್ದೆ ನಿನಗೆ? ನನಗೆ ನಾನು ಹೇಳುವಾಗ ಬಂದಾಗ ಲೆಕ್ಕ ತಪ್ಪಿ ಬಂದದ್ದು. ಹೌದಪ್ಪಯ್ಯ, ನೀನು ಹೇಳಿದ್ದು ಒಬ್ಬೊಬ್ಬರೇ ಬರ್ಬೇಕು ಅಂತ? ಹೌದು, ಅಲ್ಲ ಒಬ್ಬೊಬ್ಬರೇ ಬರ್ಬೇಕು, ಒಬ್ಬೊಬ್ಬರೇ ಬರ್ಬೇಕಂತ. ಮನೆಯಲ್ಲಿ ಒಂದು ಬಿಟ್ಟು ಬರ್ಲಿಕ್ಕೆ ಆಗ್ತದ? ಹೌದೇನು? 500 ಜನಕ್ಕೆ ನೀನು ಸಂತರ್ಪಣೆ ಮಾಡಬೇಕು ಅಂತಾದ್ರೆ 500 ಮಂದಿಗಳಿಗೆ ಹೇಳಬೇಕು ಅಂತ ಉಂಟಾ? ಇಲ್ವಾ? ಯಾಕೆ? ನಂಗೆ ಗೊತ್ತಿಲ್ಲ, 500 ಮನೆಗೆ ಹೇಳಿದ್ದು ನಾನು. ಏನಿಲ್ಲ, ಒಂದು 200 ಮನೆಗೆ ಹೇಳಿದ್ರೆ 500 ಜನ ಆಗುದಿಲ್ಲ. ಹಾಗೊಂದು ಅಪ್ಪಯ್ಯ. ಮತ್ತೆ ಬರುವಾಗ ಒಬ್ಬೊಬ್ಬರೇ ಬರ್ತಾರೆ. ಆಮೇಲೆ ಅಡಿಗೆ ಬತ್ತಿಗೆ ಸಾಧಾರಣ ನಾನು 40 ಮಂದಿ ಅಡಿಗೆ ಬತ್ತಿಗೆ ಹೇಳಿದ್ದೆ. ಹೌದಾ? ಅಡಿಗೆ ಮಾಡ್ಲಿಕ್ಕೆ ಬೇಕಲ್ಲಪ್ಪ, ಇದನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಎಲ್ಲ ಅಡಿಗೆ ಮಾಡ್ಲಿಕ್ಕೆ. ಅವ್ರು ಬಂದೆಲ್ಲ ಕೇಳಿದ್ರು ಅಕ್ಕಿ ಬೇಳೆ ತೆಂಗಿನಕಾಯಿ ಕೊಡು ಅಂತ ಹೇಳಿ. ಅಮ್ಮಂತ್ರ ಕೇಳಿದಾಗ ಎಲ್ಲ ಕೊಟ್ರಪ್ಪ, ಎಲ್ಲ ಕೊಟ್ಟರು, ಎಲ್ಲ ಅಡಿಗೆ ಎಲ್ಲ ಮಾಡಿದ್ರು. 800 ಜನರಿಗೆ ಸರಿ ಊಟ ಮಾಡಿದ್ರು. ಅಷ್ಟೊತ್ತಿಗೆ ಯಾರೋ ಹೇಳಿದ್ರು, ಬ್ರಾಹ್ಮಣರಿಗೆ ಸಂತೋಷ ಆಗ್ಬೇಕಾದ್ರೆ ದಕ್ಷಿಣೆ ಹೊಡೆದಿದ್ರೆ ಸಂತೋಷ ಆಗುದಿಲ್ಲ, ದಕ್ಷಿಣೆ ಇಲ್ಲದೆ ಸಂತರ್ಪಣೆ ಮಾಡಿ ಪ್ರಯೋಜನ ಇಲ್ಲ. ಅಮ್ಮಂತ್ರ ಹೋಗಿ ಕೇಳಿದ್ರೆ ಅಪ್ಪನ ಪಿಟಿಗೆ ಬೀಗಿದಕಾಯಿ ಕೊಡು ಅಂತ ಹೇಳಿ. ಅಮ್ಮ ಹೇಳಿದ್ರು, ನೀನು ಅಪ್ಪನ ಸೊಂಟದಲ್ಲೇ ಉಂಟು, ನನ್ನ ಹತ್ರ ಏನಂತೇಳಪ್ಪ. ನಾ ಎಂತ ಮಗ, ನಾನು ಎಂತ ಮಗ? ನಿಮ್ಮಷ್ಟೇ ಬುದ್ಧಿವಂತಿಕೆ ಖರ್ಚು ಮಾಡಲಿ. ಆಚೀಚೆ ನೋಡ್ಯಪ್ಪಯ್ಯ, ನಾವು ಹತ್ತಕ್ಕೆ ಹೋಗೋದೇನು ಇಲ್ವಾ? ಏನಿಲ್ಲ, ತುಟ್ಟಿ ಇತ್ತಲ್ಲಪ್ಪಯ್ಯ, ಆ ತುಟ್ಟಿ ತಗೊಂಡು ಬೀಗಿದ ಮೇಲೆ ಪಟಾಲ ಬರ್ದೆ, ಚಟಾಲ ಬಿಟ್ಟು ಹೋಯ್ತಪ್ಪಯ್ಯ. ಬಾಗಿಲು ತೆಗೆದು ನೋಡ್ತೇವೆ, ಪೌಲಿ 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 ರಾಸಿ ತಪ್ಪಯ್ಯ. ಎಲ್ಲ ಬಂದ ಬ್ರಾಹ್ಮಣಿಗೆ 8 ಆನೆ ಕೊಟ್ಟೆಪ್ಪಯ್ಯ. 8 ಆನೆ ಕೊಟ್ಟಿ? ಒಂದು 4 ಆನೆ ನಿನಗೆ ತೆಗೆದಿದ್ದೇನೆಪ್ಪ. ಈಗೇನಿಲ್ಲಪ್ಪ, ತೇಗು ಬದುದೇ ಇಲ್ಲ, ಸರಿ ಆಗ್ತದಪ್ಪಯ್ಯ. ಈಗ ತೆಗು ಬರುದಿಲ್ಲ, ಅಂಗಾತ ಮಲಗಿ ನಿದ್ದೆಗೂ ಬರುದಿಲ್ಲ. ಇಲ್ಲಪ್ಪ, ದೋಷ ಪರಿಹಾರ ಎಲ್ಲ ಪರಿಹಾರ ಆಯ್ತಪ್ಪಯ್ಯ. ಅಲ್ಲ, ಹೋಗಿ ನೀನು ಮತ್ತೆ ನಿನ್ನ ಜಾತಕ ಅವರ ಊರಿನವರೆಲ್ಲರ ಜಾತಕ ಹೇಳುವ ನಾನಿರುವಾಗ ನೀನು ಮತ್ತೆ ಅಲ್ಲಿಗೆ ಹೋಗ್ತದೆ. ಈಗ ಹಳೆ ಜಾತಕ ಎಲ್ಲಿ ನೋಡ್ತೀಯಪ್ಪಯ್ಯ? ಹೊಸ ಜಾತಕದ ಬಗ್ಗೆ ನಿನ್ನ ಪ್ರಯತ್ನ ಅಲ್ವಾ? ಹಾಗಾಗಿ ನಾನು ತುಂಡಂಬಲ ವಿಜೇತರ ಬಗ್ಗೆ ಇದ್ದಲ್ಲಿಗೆ ಅವನಿಗೆ ತಗೊಂಡೋಗುತ್ತೆ. ಅಲ್ಲ, ಏನೇ ಆಗ್ಲಿ, ಒಂದು 500 ಮಂದಿ ಬ್ರಾಹ್ಮಣರಿಗೆ ಊಟ ಕೊಟ್ಟಿದ್ದಿ. 800. 800 ಅವ್ರು ಹೇಳಿದ್ದ 500. ನಾನು 800 ಮಂದಿಗೆ ಸರಿಯಾಗಿದೆ ಅಪ್ಪ. ಆಗ್ಲಿ, ಅನ್ನ ಹಾಕಿದ ಪುಣ್ಯ ಆದ್ರೂ ಉಂಟಲ್ಲ, ಅದೊಂದು ಸಮಾಧಾನ. ಆದ್ರೆ ಒಂದು ಏನಪ್ಪಯ್ಯ, ಮಾಡಿಟ್ಟದೆಲ್ಲ ಮುಗಿಸಿದ್ಯಲ್ಲ ಮಗನೇ? ಇಲ್ಲಪ್ಪಯ್ಯ, 4 ಆನೆ ಇಟ್ಟಿದ್ದೇನೆ ಅಂತ ಹೇಳಿದೆ ನಾನು. ಅದೆಂತದ್ದಕ್ಕೂ ಒಂದು ಪೆಟ್ಟಿಗೆ ತುಂಬಾ ಇದ್ದಂತಹ ದ್ರವ್ಯವನ್ನೆಲ್ಲ ಮುಗಿಸಿದ್ಯಲ್ಲ ನೀವು. ಅವರು ಬಹುಶಃ ಅನ್ನ ಸಂತರ್ಪಣೆ ಮಾಡಬೇಕು ಹೇಳಿದ್ದೆ. ಯಾಕೆ ಗೊತ್ತು, ನಿನಗೆ ಒಳ್ಳೇದಾಗ್ಲಿ ಅಂತಲ್ಲ, ಮತ್ತೆ ಅವರಿಗೆ ನನ್ನನ್ನು ನೋಡಿದ್ರೆ ಆಗುದಿಲ್ಲ, ಅದಕ್ಕೆ ಹೇಳಿದ್ದು. ಹೌದು, ಒಮ್ಮೆ ಮಾಡಿದ್ದೆಲ್ಲ ಮುಗಿಸಲಿ ಅಂತ. ಹೌದು, ನಮ್ಮಲ್ಲಿ ವಿಶೇಷ ಮಟ್ಟಿಗೆ ನಿಮ್ಗೂ ಸರಿ ಇಲ್ವಾ? ಹೌದು, ಯಾಕಂದ್ರೆ ಈ ಕಾಳಹಸ್ತಿಪುರದಲ್ಲಿ ನನ್ನ ಬಗ್ಗೆ ಹಿಂದಿನ ಒಂದು ಆಕ್ಷೇಪದ ನುಡಿ ಉಂಟು. ಈಗ ಬ್ರಾಹ್ಮಣ ವರ್ಗದವರೇ ಹೇಳ್ತಾ ಇದ್ದಾರೆ. ಹೌದಾ? ಹೌದು, ಯಾಕಂದ್ರೆ ಬಹಳ ಸಂಪತ್ತು ಕೂಡಿಟ್ಟಿದ್ದಾರೆ, ಬಹಳ ಎತ್ತೂತ. ಹೌದು, ಇಡೀ ಜೀವನವನ್ನೇ ಉದ್ಧಾರ ಮಾಡಿದ್ದಾರೆ, ಬೇಕಾದಷ್ಟು ಸಂಗ್ರಹ ಮಾಡಿಟ್ಟಿದ್ದಾರೆ. ಮೊನ್ನೆ ಕೈಲಾಸಾಸ್ತಿಗಳ ಬಗ್ಗೆ ಯಾರು ಹೇಳ್ತಿದ್ರು, ಕೂಡಿಟ್ಟಿದ್ದಾರೆ ಅಂತ ಅಲ್ವಾ? ಹಾಗೆ ಬಹುಶಃ ಆ ಕಾರಣದಿಂದಲೇ ಮುಗಿಸಿ ಬಿಡ್ಲಿ ಅನ್ನುವುದಕ್ಕಾಗಿ ಹೇಳಿದ್ದಿರಬೇಕು. ಹೌದಪ್ಪ, ನಾನಾದ್ರೂ ಯಾಕೆ ಮಗ ಕೂಡಿಟ್ಟದ್ದು? ಯಾಕೆಪ್ಪ? ನನಗೆ ಬೇಕಾಗಿ. ಮತ್ತೆ ನೀನು ಯಾರು? ನನ್ನ ಮಗ ಅಲ್ವಾ? ಹೌದು, ಹುಟ್ಟಿದ್ಯಲ್ಲ ಮಗ ಆಗಿ. ಎಂತ ರೋಹ ಹೇಳ್ತಾನೆ, ಮಗ ಆಗಿ ಹುಟ್ಟಿದ್ಯಲ್ಲ ಹೇಳಿದ್ ನಾನು. ಹೌದು, ನಾನು ಹುಟ್ಟಿದ್ದನ್ನು ನೀವು ಅಪ್ಪ ಆದದ್ದು, ಇದರಲ್ಲಿ ಯಾರಿಗೆ ನೀವು ಅಪ್ಪ? ಹೌದು, ಈಗ ಬೇರೆ ಯಾರಾದ್ರೂ ಹುಟ್ಟಿದ್ರೆ ಅವರಿಗೆ ಅಪ್ಪ ಆಗ್ತಿದ್ದೆ. ಹೌದು ಅಲ್ವಾ? ಹೌದು, ಈಗ ನೀನು ಹುಟ್ಟಿದ ಕಾರಣ ನಿನಗೆ ಅಪ್ಪ ಅದೇ. ಹೌದು, ಅದು ಹೌದು. ಇನ್ನೂ ಪ್ರಶ್ನೆ ಬೇಡ, ಅಲ್ಲಿಗೆ ಮುಗಿಸಿ ಬಿಡುವ ವಿಷಯ. ಹೋಗ್ಲಿ, ಈಗ ನಿನ್ನ ನಾಳೆಯ ಬಗ್ಗೆ ನಾನು ಯೋಚನೆ ಮಾಡಬೇಕಾ ಬೇಡ? ಏನಪ್ಪಯ್ಯ ಹೀಗೆ ಇರುವುದ? ಮತ್ತೆ ನಿನಗೊಂದು ಮದುವೆ ಆಗ್ಲಿಕ್ಕಿಲ್ಲ? ಮದುವೆ ಮತ್ತೆ ಎಲ್ಲಿದ್ದಪ್ಪಯ್ಯ ಹುಡುಗಿ? ಅದಕ್ಕೆ ಮೊದಲಿದ್ದಾನೆ ಅವ. ಇದಕ್ಕದು ಮಾಡುದು ನೀನು?
ಚಿನ್ನೆ ಎಂಥದ್ದು ಹೋಳಿಗೆಗೆ ಇಟ್ಕೊಂಡು ನದಿ ಹಾಗೆಲ್ಲ ಮಾಡಬಾರ್ದು. ಅಲ್ಲ ಬೇರೆ ಮತ್ತೆ ಒಂದು ಸಭ್ಯತೆ ಬೇಕು. ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಗಿರಬೇಕು ಅನ್ನುವುದಕ್ಕೊಂದು ನಿರ್ಣಯ. ನಿಮ್ಗೆ ಏನಾದ್ರೂ ಚೇಷ್ಟೆ ಮಾಡುದು. ನೀವು ಇಷ್ಟು ಮಾತಾಡ್ತಿಲ್ಲ, ನಿಮ್ಗೆ ಈಗ ಮಾಡ್ಲಿಕ್ಕೆ ಗೊತ್ತುಂಟಾ? ಏನಾದ್ರೂ ದಿನ ಪೂರ್ತಿ ಇದನ್ನೇ ಮಾಡುವುದಾದ್ರೆ ಬಂದಿನಲ್ಲಿ ಕುಳಿತುಕೊಂಡಲ್ವ ಇದ್ದದ್ದು ಆಲೋಚನೆ ಮಾಡುವುದು ಬಿಟ್ಟರೆ ನಾಳಿಂದ ಅದು ಮಾಡುದಿಲ್ಲ, ಬೇರೆ ಮಾಡ್ತೇನಪ್ಪ. ಏನಿಲ್ಲ, ದೇವರ ಸ್ತೋತ್ರಕ್ಕೆ 4 ಶ್ಲೋಕ ಆದ್ರೂ ಬಾಯಿ ಪಾಠ ಮಾಡುವಳಿದ್ರೆ ಅದು ಮಾಡುದು. ಸರಿ ಹೇಳಿಕೊಡ್ಲಿಲ್ಲ, ಒಂದ್ ದಿವಸ ನೀವು ಮನೆಯಲ್ಲಿ ಇರುದಿಲ್ಲ, ನಾನು ಹೇಗೆ ಕೇಳಿಕೊಡಪ್ಪ? ಒಂದೊಂದು ಸರಿ ಹೇಳಿಕೊಡ್ಲಿಲ್ಲ, ನಿನಗೊಬ್ಬರಿಗೆ ಮಾತ್ರ ಹೇಳಿಕೊಡುದು ನಾನು. ಎಷ್ಟು ಮಂದಿಗಳು ಪಾಠ ಕೊಡುದಿಲ್ಲ ನನ್ನಲ್ಲಿ, ಈಗ ಅವರಿಗೆಲ್ಲ ಬರ್ಲಿಲ್ವಾ? ನೀನು ಅವರವರ ಮನೆಗೆ ಹೋಗಿ ಮನೆಯಲ್ಲಿ ಪಾಠ ಮಾಡ್ತೀಯಾ? ನಿನಗೆ ಶ್ರದ್ಧೆ ಇಲ್ಲ ಅದರಲ್ಲಿ. ಪಾಠ ಮಾಡುವುದಂದ್ರೆ ನಿನ್ನ ಬಾಯಿಗೆ ತುಂಬಿಸುವುದು, ಅದು ಬೇಯಿಸಿ ಕಲಿಬೇಕು ಅಂತಿಲ್ಲ ಅವನಿಗೆ. ಆಯ್ತು, ಬೇಸರ ಮಾಡಬೇಕು. ಎಲ್ಲ ಹಾಗೆ ಆಚೆ ಮನೆಯವನು ಹಾಗೆ. ಮಗನಿಗೆ ಮನೆಯಲ್ಲಿ ಜೋರ್ ಮಗು ಎಷ್ಟು ನಿಂತು ಬಂದಿದ್ಯಾ, ಎಲ್ಲಿಗೆ ಹೋಗಿದ್ಯಾ ಅಂತೇಳಿ. ಆಚೆ ಮನೆ ಮಗ ಬಂದೆ, ಹೌದಾ ಪುತ್ತ, ಬಂದ್ಯಾ ಪುತ್ತಿಯ, ಅಮ್ಮೆಯಾಗಿದ್ದಲ್ಲಿ ಪುತ್ತ ಅಂತ ಕೇಳ್ತಾರೆ. ಈ ವಿಷಯ ಗೊತ್ತು. ಮನೆ ಮಕ್ಕಳನ್ನು ಬೈಬೇಕೆ ಅವ, ಹಾಗೆ ನೆರೆಮನೆ ಮಕ್ಕಳನ್ನು ಬೈಲಿಕ್ಕೆ ಆಗೋದಿಲ್ಲ. ಮುದ್ದಿಸುವುದು ಅಲ್ಲ, ಆಗಲ್ಲ, ಮುದ್ದಿಸುವುದು ಅಂತಲ್ಲ. ನೆರೆಮನೆಯವರಲ್ಲಿ ಸೌಹಾರ್ದದಿಂದ ಇರಬೇಕು. ಅವರು ಮಕ್ಕಳು ಬೇಡದಿದ್ದು ಮಾಡಿದ್ರು ನಾವು ಬೈಲಿಕ್ಕೆ ಆಗ್ತದೆ. ಮಕ್ಕಳನ್ನು ಬೈಯು ಹಾಕಿರುವುದು ಅಪ್ಪ ಅಮ್ಮನಿಗೆ, ತಂದೆ ತಾಯಿ ಬೈಬೇಕು. ಈಗ ನಿನ್ನನ್ನು ನಾನಲ್ಲದ ಮಧ್ಯಾಹ್ನ ಬೈದು ಮುನ್ನವರು ಬೈಲಿಕ್ಕೆ ಆಗ್ತದೆ. ಅವನು ಬೈಯುವುದು ಹೇಗೆ? ಬೇಗ ಬೈಯುದು ಹೇಗೆ? ಆಚೆ ಮನೆ ಮಕ್ಕಳ ಬಂದಾಗ ಬಂದಿಯಾ ಪುತ್ತ, ತಿಂದಿದ್ಯಾ ಪುತ್ತ, ಅಮ್ಮೆ ಆಗಿದ್ದಲ್ಲೇ ಪುತ್ತ ಅಂತ ಅಪ್ಪ ಕೇಳುದು. ಕ್ಷೇಮ ಸಮಾಚಾರ ಅಂತ ಅರ್ಥ ಅದು. ಅದಕ್ಕೆಲ್ಲ ಬೇರೆ ಏನು ಆಲೋಚನೆ ಮಾಡ್ಲಿಕ್ಕಿಲ್ಲ. ಆಯ್ತು, ಸರಿಯಾಗಿ ಅಧ್ಯಯನ ಮಾಡಬೇಕು. ಯಾಕೆ? ಯಾರು ನೀನು? ಕೈಲಾಸ ಶಾಸ್ತ್ರಿಗಳ ಮಗ. ಹೌದು, ಕಾಶಿನಾಥ ಅಲ್ವಾ? ಕಾಶಿನಾಥ. ಹೌದಾ? ಕಾಶಿನಾಥ ಅಂತಲೇ ಹೆಸರು ನಿಂದು. ಕಾಶಿ ಅಂತ ನಾವು ಪ್ರೀತಿಯಿಂದ ಕರೆದಿರಲಿ, ಕಾಶಿನಾಥ. ನಾಳೆ ಕಾಳಹಸ್ತಿಪುರದಲ್ಲಿ ನನ್ನ ಉತ್ತರಾಧಿಕಾರಿಯಾಗಿ ಕರ್ತವ್ಯ ಮಾಡಬೇಕಾದ್ರೆ ನಾನು ಕಲ್ತಿದ್ದೇನೆ ಎಷ್ಟು, ಅದಕ್ಕೆ ಅನುಗುಣವಾಗಿ ನೀನು ಇಡಬೇಡ. ಹೌದು, ಮದುವೆ ಆಗಬೇಕು, ಆಮೇಲೆ ಸಂಸಾರ ಶೀತ ಆಗಿದೆಪ್ಪ, ಶೀತ ಶೀತ ನಿನ್ನ ಮುಗಿಲಿಕ್ಕಿಲ್ಲ ನಿನ್ನದು ಯಾವಾಗ. ಅದು ಬಹುಶಃ ನಾನು ಅಲ್ವಾ? ಏನಪ್ಪ ಯಾವ ಜ್ಞಾನತ್ವಜ್ಞ, ಜ್ಞಾನತ್ವಜ್ಞ. ನಾನಿನ್ನು ಹೊಳೆಗೆ ಹೋಗಬೇಕು. ಹೋದಪ್ಪ, ಒಳಗೆ ಹೋದ. ಹೋಗ, ಒಳಗೋಗ ಮಗ. ಅಪ್ಪ, ಕೂಡಿಟ್ಟ ಸಂಪತ್ತಿ ಯಾಕೆ? ನಾಳೆ ನಿನ್ನ ಸಂಸಾರಕ್ಕೆ ಬೇಕು ಅನ್ನುವಂತಹ ಕಾರಣ. ಒಂದು ಮದುವೆ ಆಗಬೇಕು, ಸಂಸಾರ ನಡೀಬೇಕು, ನಿನಗೆ 4 ಸಂತಾನ ಆಗಬೇಕು. ಏನಿಲ್ಲ, ಈಗಿದ್ದ ಮಕ್ಕಳನ್ನು 4 ಹುಟ್ಟು ಬೇಡ ನಿನಗೆ. ಹೌದಪ್ಪ, ಈಗಿದ್ದೇ ಹುಟ್ಟಬೇಕಪ್ಪ. ಅನುಭವಿಸ್ಬೇಕು. ಈಗ ನಾನು ಅನುಭವಿಸಲಿಲ್ಲ ಹಾಗೆ. ಅಪ್ಪಯ್ಯ, ಆಗ ನಂಗೆ ಈಗ ಮದುವೆ ಎಲ್ಲ ಬೇಡಪ್ಪ, ಇಷ್ಟು ಅವಸರದಲ್ಲಿ ಬೇಡಪ್ಪ. ಈಗ ಇಷ್ಟು ನನಗೆ ಮದುವೆ ಮಾಡಿ ನನಗೆ ನೀವು ಕೂಡಿಟ್ಟದ್ದು ನನ್ನ ನಿಮಗೆ ಇದಕ್ಕೆಲ್ಲ ಖರ್ಚಾಯಿತು. ಇನ್ನೇನಾದ್ರು ಉಳಿದ್ರೆ ನನ್ನ ಮದುವೆಗೆ ಅಂತ ಹೇಳೋದು. ಮತ್ತೇನಾದ್ರು ಸಂಪಾದನೆ ಮಾಡಿಟ್ಟಿದೆಪ್ಪಯ್ಯ? ಮತ್ತೇನು ಸಂಪಾದನೆ? ಇನ್ಯಾವುದಕ್ಕೆ? ಅಲ್ಲ, ಬೇರೆ ಏನಾದ್ರು ಉಳಿದ್ರೆ ಅಪ್ಪಯ್ಯ? ಅಲ್ಲ, ಬೇರೆ ಉಂಟಲ್ಲ. ಇನ್ನೀಗ ಏನು ನಾನು ಶಾಶ್ವತ ಅಲ್ವಾ? ನಾಳೆ ಕಣ್ಣು ಮುಚ್ಚುತ್ತೇನೆ. ಹೌದು, ಎಷ್ಟೊತ್ತಿಗೆ? ಅದಕ್ಕೆ ಕಾಯ್ತಾನೆ ಅವನು. ಕಣ್ಣು ಮುಚ್ಚಿದೆ ಎಷ್ಟೊತ್ತಿಗೆ? ನಾಳೆ ಅಂದ್ರೆ ಇವತ್ತು ಕತ್ತಲಾಗಿ ನಾಳೆ ಬೆಳಗ್ಗೆ ಅಂತ ಅರ್ಥ ಅಲ್ಲ, ಭವಿಷ್ಯದಲ್ಲಿ ಅಂತ ಅರ್ಥ. ಯಾರು ಈ ಶಾಶ್ವತ ಅಲ್ಲಲ್ಲ ಪ್ರಪಂಚದಲ್ಲಿ. ಅಲ್ಲ, ಈಗ ನಾನು ಸತ್ತಾಗ ಅದಕ್ಕಾದ ವ್ಯವಸ್ಥೆ ಆಗಬೇಕು. ಅಂದ್ರೆ ಉತ್ತರ ಕ್ರಿಯೆಲ್ಲ ಆಗಬೇಡವೇನು? ಅದಕ್ಕೆ ಗಂಡ ಬೇಕಪ್ಪಯ್ಯ. ಮತ್ತೆ ಹಾಗಾದ್ರೆ ಕೆಲಸ ಮಾಡಿ ಅಪ್ಪಯ್ಯ, ನನಗೆ ಮದುವೆ ಬೇಡ, ಮೊದಲು ನಿಮ್ಗೆ ಉತ್ತರ ಕ್ರಿಯೆ ಮಾಡಿ ಮುಗಿಸುವ. ನೀನು ಹೇಳಿದ್ದ ಅರ್ಥ ಆಯ್ತು. ಹೌದಪ್ಪ, ಆದ್ರೆ ಯಾರಾದ್ರೂ 3ನೇವರು ಕೇಳಿದ್ರೆ ಅಪಾರ್ಥ ಆಗ್ತದೆ. ಇರ್ಲಿ ಅಪ್ಪಯ್ಯ, ಅವರಿಗೇನು ಬೇರೆ ಕೆಲಸ ಇಲ್ಲ. ಯಾಕೆಂದ್ರೆ ಅಪ್ಪನ ಉತ್ತರ ಕ್ರಿಯೆ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾನೆ ಕಾಶಿ ಅಂತ ನಿನ್ನ ಬಗ್ಗೆ ಆಕ್ಷೇಪ ಬಂದಿದೆ. ಮದುವೆ ಮಾಡದೆಯೂ ಉತ್ತರ ಕ್ರಿಯೆಗಾಗಿ ಕಾಯ್ತಾ ನಿನ್ನ ಅಂತರಂಗ ನನಗೆ ಅರ್ಥ ಆಯ್ತು. ಮದುವೆ ಅನ್ನುವುದು ನಿನ್ನ ವೈಯಕ್ತಿಕ ವಿಚಾರ. ಹೌದು, ನಿನ್ನ ಲಾಭ, ನಿನ್ನ ಸುಖ ಇಲ್ಲದಿದ್ರೂ ಆದಿ ಆಗಬೇಕಾದ ಅಪ್ಪಯ್ಯನ ಕೆಲಸ ಆಗಲಿ. ಮತ್ತೆ ಈ ನಿಸ್ವಾರ್ಥದಿಂದ ನೀನು ಆಡಿ. ಹೌದಪ್ಪ, ಸಂತೋಷ ಆಯ್ತು. ಇದು ಯಾಕೆಪ್ಪ ಕೆಲಸದ್ದು? ಇದು ಕಾರಣ ಉಂಟು. ಏನಪ್ಪಯ್ಯ? ಇದು ಕಾಶಿ ಹೌದೇನ? ಇಲ್ಲ, ಏನಪ್ಪಯ್ಯ? ಈಗ
ಈಗ ಒಂದು 4-5 ದಿವಸ ನಾನು ಮನೆಯಲ್ಲೇ ಇರ್ಲಿಲ್ಲ ಅಲ್ಲೋ. ಹೌದು. ಈಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಬೇಕು ಅಂತ ನಿನ್ನ ಹತ್ರ ಹೇಳಿದ್ದೇನೆ, ಮಾಡಿದ್ಯಾ? ಮಾಡ್ಲಿಲ್ಲಪ್ಪ. ಪೂಜೆ ಮಾಡಲಿಲ್ಲ? ನಾವು ಮಾಡ್ಲಿಲ್ಲ. ಪಾಪಿ ಮಗನೇ. ಹೌದೇನು? ಪೂಜೆ ಮಾಡೋದಿದ್ರೆ ಮತ್ತೆ ಪೂಜೆ ಆಗಬೇಡ ಅಲ್ಲಿ. ದೇವರಿಗೆ ಪೂಜೆ ಆಗಿ ದೇವರು ಕೂತ್ಕೊಳ್ಳಿರಲ್ಲ, ನಮ್ಗೆ ಯಾಕೆ ಪೂಜೆಯಲ್ಲಿ ಇಲ್ಲಿ ಕೂಡುದ ನಮ್ಮ ಕರ್ತವ್ಯ ಅದು. ನಾವು ದೇವಸ್ಥಾನದ ಪೂಜೆ ಮಾಡುವುದಕ್ಕಾಗಿ ಇರುವವರಲ್ವಾ, ಮಾಡಬೇಡ್ವಾ? ನಾನು ನಿನಗೆ ಹೊಣೆ ಒಪ್ಪಿಸಲು ಹೋದದ್ದು. ಅದಕ್ಕೆ ನಾನೇನು ಮಾಡ್ಬೇಕಪ್ಪಯ್ಯ? ಹೋಗ್ಬೇಕು. ನಾನು ಹೋಗುದಿಲ್ಲ. ಅಪ್ಪಯ್ಯ, ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಬೇಕಲ್ವಾ? ಹೌದು, ಸ್ನಾನ ಮಾಡಿದ್ರೆ ಚಳಿ ಆಗುದಿಲ್ಲ. ಚಳಿ ಚಳಿ ಅಪ್ಪಯ್ಯ, ಚಳಿ ಚಳಿ. ಅವನ ಮೈ ನಡುಗುದು ನೋಡು ಅವನದ್ದು. ಹೌದೇನಾ? ನೀನು ಬ್ರಾಹ್ಮಣ ಅಲ್ವಾ? ಹೌದು. ಬ್ರಾಹ್ಮಣ ಆದವನು ಚಳಿಗೆ ಅಂಜಲಿಕ್ಕುಂಟ? ಏನು ಬ್ರಾಹ್ಮಣರಿಗೆ ಮೈ ಮೇಲೆ ಚರ್ಮ ಇಲ್ವಪ್ಪಯ್ಯ? ಅಲ್ವಾ, ಚಳಿಯೇ ಪ್ರಧಾನ ಅಂತ ಭಾವಿಸುವಾಗ ಅಂತ. ಹೌದಾ? ಅಂದ್ರೆ ಅವರಿಗೆ ಅದರ ಸಂವೇದನೆ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಆದ್ರೆ ಅದಕ್ಕಾಗಿ ನಮ್ಮ ಕರ್ತವ್ಯ ಮರೆಯುವವರಲ್ಲ ಬ್ರಾಹ್ಮಣರು ಅಂತ. ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆ ಆಗಬೇಕು, ಆಮೇಲೆ ದೇವರ ಪೂಜೆ ಆಗಬೇಕು, ಅದಕ್ಕೆಲ್ಲ ತಪ್ಪಿಸಬೇಡ. ಆಯ್ತಪ್ಪ. ಇದೇನಪ್ಪಯ್ಯ? ಇದೇನಿಂದಪ್ಪಯ್ಯ? ಇದೇನಿಂದ ಯಾರು ಕೊಟ್ಟದ್ದು? ಅಪ್ಪ ನಂಗೊಂದು ಪತ್ತೆ ತಾಳ್ಬೇಕಪ್ಪ. ಈಗ ಇದು ಏನಪ್ಪ ಇದು ತೊಂದು ಇದು ನಾವು ಇಲ್ಲಿಗೆ ಇಲ್ಲಿ ಬರಲಿಲ್ಲ, ಇಲ್ಲಿಗೆ ಇಲ್ಲಿ ಬಂದು ಇತ್ತಾಗಲಿದ್ದು ನಾನೆಂತ ಹೋದು ಇದು ಒಂದು ನಂಗೊಂದು ಪತ್ತೆ ತಾಳಪ್ಪ, ನಂಗೊಂದು ಪತ್ತೆ ತಾಳು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀಯಾ? ಪೂಜೆ ಮಾಡ್ತೀನಿ. ಮಾಡ್ತೀಯಾ? ಆಗುದಿಲ್ಲ. ಸ್ನಾನ ಮಾಡೋದು ಬೇಡಪ್ಪ, ಚಳಿ ಆದ್ರೆ ಸ್ನಾನ ಮಾಡೋದಾಗುದೇ ಅಪ್ಪಯ್ಯ. ಹಾಗಾದ್ರೆ ಕೆಲಸ ಮಾಡ್ತೀನಿ ನಾನು, ಸ್ನಾನ ಮಾಡೋದಿಲ್ಲ. ನೀವು ಮೊನ್ನೆ ಮಾಡ್ಕೊಂಡು ಬಂದಿದ್ದೆಲ್ಲ ಹಿಂಗೆ ಮುಗಿಸಿ ಹಿಂಗೆ ಹಿಂಗೆ ಒರೆಸ್ಕೊಂಡು ಆಮೇಲೆ ಹೋಗಿ ಪೂಜೆ ಮಾಡಿದೆಲ್ಲ. ನಾನು ಹೇಳಿದ್ದೆ ನಿನಗೆ, ನಾನು ಹಾಗೆ ಮಾಡಿದ್ದೇನೆ. ನಾನು ಮಾಡಿದಲ್ವಾ? ನೀನು ಎಲ್ಲಿ ತಪ್ಪು ಹೇಳ್ತೀಯೇನಾದ್ರು? ಇಲ್ಲಪ್ಪ, ನಾನು ಸ್ನಾನ ಮಾಡಿದ ದೇವಸ್ಥಾನಕ್ಕೆ ಹೋಗಿದ್ದೇನೆ ಒಂದು ದಿವಸ. ನಂಗೆ ನಾನು ನೋಡುವಾಗ ನೀವು ಸ್ನಾನ ಮಾಡಲಿಲ್ಲ, ಏನು ಒದ್ದೆ ಮತ್ತೆಯಲ್ಲಿ ಮೈ ಒರೆಸ್ತಾ ಇದ್ದೀರಿ? ಅಯ್ಯೋ, ಹೊಳೆಯಲ್ಲಿ ಮುಳುಗಿದವ ಮತ್ತೇನು ಒದ್ದೆ ಮೈಯಲ್ಲಿ ಹೋಗುತ್ತೇನೆ, ಮೇಲೆದ್ದು ಒರೆಸಲಿಕ್ಕಿಲ್ವಾ? ನೀನು ಒರೆಸುವಾಗ ನೋಡಿದ್ದು. ಅಪ್ಪಯ್ಯ, ಹಾಗಾಗಿ ನಾನು ಇದನ್ನು ನಿಮ್ಮ ತಿರಿಕೊಂಡು ನೀರಲ್ಲಿ ಮುಳುಗಿಸ್ತೇನೆ. ನಾನು ಒಂದೇ ಹೇಳ, ನೀರಿಗೆ ಇಳಿಯುವ ತನಕ ಮಾತ್ರ ಚಳಿ ಇರು. ನೀರಿಗೆ ಇಳಿದ ಮೇಲೆ ಅರ್ಧ ಮುಳುಗಿದ್ರೆ ಮತ್ತೆ ಚಳಿ ಇಲ್ಲ. ಆಯ್ತಪ್ಪಯ್ಯ. ಹಾಗಾದ್ರೆ ಪೂರ ಮೈ ಒರೆಸುವುದಿಲ್ಲ ನಾನು, ಒಂಚೂರು ನೀರು ಇಳಿಯುವಾಗಿದ್ರಲ್ಲಿ ಇರ್ತೇನೆ ನಾನು. ನೋಡಿದವ್ರು ತಿಳ್ಕೊತಾರೆ ಕಾಶಿ ಭಟ್ರು ನಿಂತ್ಕೊಂಡೇ ಬಂದಿದ್ರು ಅಂತೇಳಿ ಒಂದೊಂದು ಕೊಟ್ಟು ಟಕ್ 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 ನೀರು ಇಳ್ತಾ ಇರ್ತದಲ್ಲ. ತಲೆ ಒರೆಸದೆ ಪೂಜೆಗೆ ಹೋಗುದಾ? ಹಾಗೆಲ್ವಾ? ತಲೆ ಒರೆಸದೆ ಪೂಜೆ ಹೊರುವುದು, ಹೆಣ ಹೊರುವುದು ಕೆಟ್ಟ. ನಂಗೆ ಗೊತ್ತು, ನಾನು ಇಷ್ಟು ತನಕ ಯಾರ್ದಾದ್ರೆ ಹೆಣ ಹೊಟ್ಟಿದ್ದೇನೆ. ಇಷ್ಟರ ತನಕ ನಿನಗೆ ಹೊರಲಿಕ್ಕೆ ಆಗುಲ್ಲ, ನಾನು ಜೀವಂತ ಇಲ್ವೋ ಇಲ್ಲಿ? ಅದೇ ಹೇಳಿದ್ ನಾನು. ಆಯ್ತಪ್ಪ. ಹಾಗೆಲ್ಲ ಇನ್ನು ಅಸಂಬದ್ಧ ಏನಾದ್ರು ಮಾಡಬೇಡ. ಆಯ್ತಪ್ಪ. ಅಲ್ಲದಿದ್ರೆ ಬ್ರಾಹ್ಮಣ್ಯವನ್ನೆಲ್ಲ ಬಾಯಿಗೆ ಬಂದಾಗೆಲ್ಲ ಹೇಳ್ತಾರೆ. ಈಗ ಮೊನ್ನೆ ಜೋರದು ಮತ್ತೆ ಇನ್ನೀಗ ನೀನು ಒಂದಕ್ಕೊಂದು ಮಾಡ ಅಸಂಬದ್ಧ. ಆಯ್ತಪ್ಪ, ನಾನು ನಿಮ್ಮ ಜೊತೆಯಲ್ಲಿ ಇರುವಾಗ ಅಸಂಬದ್ಧ ಉಂಟಪ್ಪ. ಆಯ್ತಪ್ಪ ಆಯ್ತಪ್ಪ, ನಂಗೆ ಬಚ್ಚದ ಬೇರೆ ಸ್ಥಳ ಇಲ್ಲ, ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ದಪ್ಪ. ಕಾಣೆಯಾಯಿತು ವಸ್ತುವೆಲ್ಲವೂ ಕೋಣ ಹದಗೆಡಿಸಿದನು, ಕೋಣ ಹದಗೆಡಿಸಿದನು ಎನ್ನಯ ರಾಣಿಗೆ ಗತಿ, ಎನ್ನಯ ರಾಣಿಗೆ ಗತಿ ಎನ್ನುತ್ತ ಶಾಸ್ತ್ರಿಯಂದು ಸುಮ್ಮನೆಲ್ಲ ಶಾಸ್ತ್ರಕಾರ ಹೇಳಿದ್ದು ಮಾತೆಷ್ಟು ನಿಜ ನೋಡಿ. ಪುತ್ರೋ ಶತ್ರುರ ಪಂಡಿತ, ಈಗಲೇ ನಾನು ಹೇಳಿದನಲ್ಲ, ಮಾಡಿದನಲ್ಲ ಇವ ನಾನು ಯಥಾರ್ಥವಾಗಿ. ಒಬ್ಬ ಮೂರ್ಖನಾದ ಮಗ ಪುತ್ರನಾಗಿ ಹುಟ್ಟಿದ್ರೆ ಮತ್ತೆ ಬೇರೆ ಶತ್ರು ಬೇಡ. ಕೂಡಿಟ್ಟಂತಹ ದ್ರವ್ಯವನ್ನೆಲ್ಲ ಮುಗಿಸಿದನಲ್ಲ, ಇವನ ಮುಗ್ಧತನವನ್ನು ನೋಡಿ ಸರಿಯಾಗಿ ಉಪಯೋಗ ಮಾಡಿಕೊಂಡು ಬ್ರಾಹ್ಮಣ ಸಂತರ್ಪಣೆ ಮಾಡು, ದಕ್ಷಿಣೆ ಕೊಡು. ಅಲ್ಲ, ಬ್ರಾಹ್ಮಣ ಸಂತರ್ಪಣೆ ಬೇಡ ಅಂತ ಹೇಳುವ ಕೈಲಾಸ ಶಾಸ್ತ್ರೀಯವಲ್ಲ ಮಾಡಲಿ, ಆದ್ರೆ ನಮ್ಮ ಮಿತಿ ನೋಡಬೇಡ. ಹೌದು, ಏನೊಂದು ಉದ್ದೇಶದಿಂದ ಕೂಡಿಟ್ಟದ್ದು ನಾನು. ಶಾಸ್ತ್ರವೇ ಹೇಳುತ್ತದೆ, ವಿದ್ಯೆ ಮತ್ತು ಸಂಪತ್ತನ್ನು ಸಂಗ್ರಹಿಸುವುದಕ್ಕೆ ನಾವು ಮುಪ್ಪು ಮರಣಗಳಿಲ್ಲದೆ ಇದ್ದವರು ಅನ್ನುವಂತಹ ಭಾವದಿಂದಲೇ ಮುಂದಾಗಬೇಕಾಗಿದೆ. ಶಾಸ್ತ್ರವಾಕ್ಯ ಅಜರಾಮರವತಿ
ಪ್ರಾಜ್ಞನಾದವ ಮುಂದುವರಿಯಬೇಕಾದದ್ದು ಹಾಗೆ ವಿದ್ಯೆ ಮತ್ತು ಅರ್ಥವನ್ನು ಸಂಗ್ರಹಿಸುವಲ್ಲಿ ಹಾಗೆ ಮುಂದಾಗಬೇಕು. ಯಾಕೆ? ನನಗೆ ಮುಪ್ಪು ಬರುವುದಿಲ್ಲ, ಮರಣವೂ ಬರುವುದಿಲ್ಲ. ಅಂದ್ರೆ ಸಾಕಷ್ಟು ಸಂಗ್ರಹಿಸಬೇಕು ಅಂತ ಅರ್ಥ. ಅನುಭವಿಸಲಿಕ್ಕೆ ಬಹಳ ಇದೆ ಅನ್ನುವ ಕಾರಣದಿಂದಲೇ ಸಂಗ್ರಹಿಸಬೇಕು ಅಂತ. ಧರ್ಮ ಮಾರ್ಗದಲ್ಲಿ ಮಾತ್ರ ಮುಂದುವರಿಯುವಾಗ ಹೇಗಿರಬೇಕು ಕೇಳಿದರೆ, ಮೃತ್ಯು ತಮ್ಮ ಕೇಶವನ್ನೇ ಹಿಡಿದು ಕೊಲ್ಲುವುದಕ್ಕೆ ಬರ್ತಾ ಇದೆ ಅನ್ನುವಂತಹ ಭಾವದಿಂದಲೇ ಧರ್ಮ ಮಾರ್ಗದಲ್ಲಿ ಕ್ರಮಿಸಬೇಕು. ಅಂದ್ರೆ ಮರಣ ಅನ್ನೋದು ಯಾವಾಗಲೂ ಬಂದಿತ್ತು, ಧರ್ಮ ತಪ್ಪಬಾರದು. ಕೂಡಿಟ್ಟಿದ್ದೆ, ನೀವೇ ನೋಡಿದಿರಲ್ಲ. ಹೌದಪ್ಪ. ಈಗ ನಾಳೆಗೆ ಏನಿಲ್ಲ, 3 ಹೊತ್ತು ಕೈವದ್ದೆ ಆಗಬೇಕಾದ್ರೂ ನಾನೇ ಏನಾದ್ರೂ ಸಂಗ್ರಹ ಮಾಡಿಟ್ಟದ್ದಾಗಬೇಕಷ್ಟೇ ಹೊರತು ಮತ್ತೆ ಇವ ಏನಾದ್ರೂ ಮಾಡ್ಲಿಕ್ಕೆ ಉಂಟು. ಯಾಕೆ? ಮುಗ್ಧ ಸ್ವಭಾವದ ಸ್ವಲ್ಪ ಕೈಯಲ್ಲಿ ಏನಾದ್ರೂ ದ್ರವ್ಯ ಸಂಚಯ ಆಗಿದೆ ಅನ್ನುವುದು ತಿಳಿದರೆ ಸಾಕು, ಯಾರಾದ್ರೂ ಅದನ್ನು ಕಸಿದುಕೊಳ್ಳುವುದಕ್ಕೆ ಏನಾದ್ರೂ ಉಪಾಯ ಮಾಡಿಯೇ ಮಾಡಿ. ಇದು ಮಗನ ಭವಿಷ್ಯದ ಕುರಿತಾದ ಚಿಂತನೆ. ಇನ್ನೂ ಒಂದು ಆಸೆ ಇತ್ತು. ಏನು? ಇಲ್ಲಪ್ಪ, ನಮ್ಮ ತ್ರಿಪುರ ಸುಂದರಿಯ ಮಗಳಿದ್ದಾಳ ರಾಣಿ. ಮೊನ್ನೆ ದೇವಸ್ಥಾನದಲ್ಲಿ ಗೆಜ್ಜೆ ಕಟ್ಟಲಿಕ್ಕೆ ಬಂದಿದ್ರು, ಗೆಜ್ಜೆ ಸೇವೆ. ಹಾಗೆ ಯೌವನಕ್ಕೆ ಕಾಲಿರಿಸಿದಂತಹ ಹುಡುಗಿ ನೋಡಿ ಅಲ್ಲ, ದೇವದಾಸಿ. ದೇವರ ಸೇವೆ ಆಗಬೇಕು ಅಂತಾದ್ರೆ ನಾವೇ ಪ್ರಸಾದ ಕೊಟ್ಟು ಗೆಜ್ಜೆ ಕೊಟ್ಟೆ ಆಗಬೇಕಷ್ಟೆ. ಆಗ ಮೊನ್ನೆ ಗೆಜ್ಜೆ ಕೊಡುವ ಕಾಲದಲ್ಲಿ ಪ್ರಸಾದ ಕೊಡುವಾಗ ಒಳ್ಳೆ ಪ್ರಾರ್ಥನೆ ಮಾಡಿಯೇ ಕೊಟ್ಟಿದ್ದೆ. ಅವಳು ಏನೋ ಒಂದು ಅವಳ ಅಂತರ್ಯದ ಭಾವವನ್ನು ಸಂಜ್ಞೆಯ ಮೂಲಕ, ಮತ್ತೆ ಅದೆಲ್ಲ ಬಾಯಿ ಬಿಟ್ಟು ಹೇಳುವುದಲ್ಲ ನೋಡಿ, ಮತ್ತೆ ಕಣ್ಣು ಕಣ್ಣೇ ಮಾತಾಡಿ ನಮಗೂ ಅನ್ನಿಸಿತು ಅಲ್ವ. ಒಮ್ಮೆ ಆದ್ರೆ ನೋಡಿ ಅಪಶಕುನ. ಆಗ್ಲಿಕ್ಕೆ ನಮ್ಮ ಮನೆಯದ್ದೇ. ಈಗ ನಾವು ಯೋಚನೆ ಮಾಡುವಾಗ ಅಡ್ಡದ ಅಟಿತ ಇಲ್ವಾ? ಅಲ್ಲ, ಮಾಣಿಯ ಬಗ್ಗೆ ಹೇಳುದು ನಾನು. ನೋಡಿ, ಮನೆ ಮಗನು ಮನೆ ಬೇಕು, ಎರಡು ನಮಗ ಅಪಶಕುನ. ಎರಡು ಮಾಡಿದ್ದು ಏನಾದ್ರೂ ಅವಳಿಗೆ ಕೊಟ್ಟು ನನ್ನ ಮನಸ್ಸಿನ ಇಷ್ಟವನ್ನು ಸ್ವಲ್ಪ ಅನುಭವಿಸಿ ಬಿಡಬಹುದು ಅಂತ ಯೋಚನೆ ಮಾಡಿ. ಬೇಕಾಯ್ತು. ಏಕೇನು ತಪ್ಪೇನು ಸ್ವಾಮಿ, ಈಗ ನಿಜವಾಗಿ ನೋಡಿದ್ರೆ ತಪ್ಪ. ಈಗ ಚಂದದ ಒಬ್ಬಳಾಕೆ ಹೆಣ್ಣನ್ನು ನೋಡುವ, ಒಮ್ಮೆ ನೋಡಿ ಬಿಡುವ. ಹೀಗೊಂದು ಗಂಡಿಗೆ ಅನ್ನಿಸದೇ ಇರ್ತದ ಪ್ರಪಂಚದಲ್ಲಿ. ಅಲ್ಲ, ಅನ್ನಿಸುವುದಿಲ್ಲ ಅಂತಾದ್ರೆ ಅವನ ಆರೋಗ್ಯ ಸರಿ ಇಲ್ಲ ಅಂತಲೇ ಲೆಕ್ಕ. ಅವನನ್ನು ವೈದ್ಯರಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಮನಸ್ಸಿನಿಂದಲಾದ್ರು ಈಗ ಒಂದು ಬಹಳ ಚಂದ ಇದ್ದಾಳೆ, ಈಗ ಅನ್ನಿಸ್ತದ ಇಲ್ಲ. ಈಗ ಮನೆಯಲ್ಲಿ ನಮಗೆ ಬೇಕಾದ್ದು ಸಿಗುವುದಿಲ್ಲ ಅಂತಾದ್ರೆ ಏನು ಮಾಡಬೇಕು? ಅಲ್ಲ, ಹೇಳಿದ್ ನಾನು. ಹೌದು ಅಲ್ವ, ಅನಿವಾರ್ಯ. ಅನಿವಾರ್ಯ, ತಪ್ಪೇನು ಅಲ್ಲ. ಈಗ ಅಂಥವ್ರು ಇರುವುದೇ ಅದಕ್ಕಲ್ಲ. ಈಗೇನು ಪತಿವ್ರತೆಯರಲ್ಲ, ಒಬ್ಬನನ್ನು ಮದುವೆಯಾಗಿ ಸಂಸಾರ ಕಟ್ಟಿಕೊಂಡಂತಹ ಹೆಣ್ಣಿನ ಬಗ್ಗೆ ನಾವು ಆಲೋಚನೆ ಮಾಡಿದ್ದಲ್ಲ. ಅಂಥವರು ಇರುವುದರಿಂದ ಸಮಾಜದಲ್ಲಿ ಎಲ್ಲ ಹೆಣ್ಮಕ್ಕಳು ಮಾನ ಮರ್ಯಾದೆಯಿಂದ ಉಳಿಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಲ ಇದ್ರೆ ಹೇಗೆ ಸಾಧ್ಯ ಆಗ್ತದೆ? ಹಾಗಾಗಿ ಸಮಾಜಕ್ಕೆ ಅವರ ಕೊಡುಗೆ ದೊಡ್ಡದೆ. ಹಾಗಾಗಿ ಒಮ್ಮೆ ಒಂದು ನಮ್ಮ ಅಪೇಕ್ಷೆಯನ್ನು ಕೈಗೂಡಿಸಿಕೊಳ್ಳಬಹುದು ಅಂತ ನಾವು ಯೋಚನೆ ಮಾಡಿದ್ದೇವೆ. ತಪ್ಪೋ ಅಲ್ಲ, ತಪ್ಪೋ ಹೇಳಿದ್ರೆ ಏನು ಹೇಳುವುದು? ಈಗ ಮನಸ್ಸಿಗೆ ಕಂಡದ್ದನ್ನು ಇಲ್ಲ ಅಂತ ಬಲಾತ್ಕಾರವಾಗಿ ಅದುಮಿಟ್ಟು ಕುಳಿತುಕೊಂಡ್ರೆ ಅದಕ್ಕೆ ಮಾನಸಿಕ ವ್ಯಭಿಚಾರ ಅಂತಲೇ ಅಲ್ವೇ? ಅಲ್ಲ, ಈಗ ವ್ಯಭಿಚಾರ ಮಾನಸಿಕವಾಗಿ ಮಾಡಿದ್ರೇನು, ದೇಹದಿಂದ ಮಾಡಿದ್ರೆ ಎರಡು ಒಂದೇ ಅಲ್ಲ. ಅಲ್ಲ, ಹೇಳುದು ನಾನು. ಈಗ ಸಂಭಾವಿತನೇ ಕರ್ಬೋದು, ಇಲ್ಲಪ್ಪ ನಾವಂತದಿರಲೆಲ್ಲ ಇಲ್ಲ. ಹೇಳಿಕೊಳ್ಳುವುದು ಮಾತ್ರ ಮನಸ್ಸಿನಲ್ಲಿ ಅವರಿಗೂ ಇರ್ತದೆ. ಮತ್ತೆ ಕೆಲವರಿಗೆ ಅನುಭವಿಸಲಿಕ್ಕೆ ಧೈರ್ಯ ಕಡಿಮೆ ಇರ್ತದೆ ಅಲ್ವ. ನಮಗೆ ಸ್ವಲ್ಪ ಧೈರ್ಯ ಇತ್ತು, ಆ ಮಟ್ಟಿಗೆ ಏನೋ ತೊಂದರೆ ಇಲ್ಲ. ಹಾಗಾಗಿ ಬರ್ತೇನೆ ಸಮಯ ನೋಡಿ ಅಂತ ನಾನೇ ಹೇಳಿದ್ದೆ. ಹಾಗಾಗಿ ಇವನನ್ನೀಗ ಪೂಜೆಗೆ ಕಳಿಸಿದ್ದೆ ಅದೇ ಕಾರಣ. ಹೋಗಿ ನಮ್ಮ ಒಂದು ಇಷ್ಟ ಪೂರೈಸಿಕೊಂಡು ಮತ್ತೆ ಬರಬೇಕು. ಹೋಗುವ ಇದ್ದೋ ದಿನ ಗಡಿಗೆ ರಾಣಿಯು
ಇದ್ದದೊಂದಿನ ಗಣಿಗೆ ರಾಣಿಯು ಚಿತ್ತ ಜನ ಸತಿ ರೂಪವಾದ ಚಿತ್ತ ಜನ ಸತಿ ಮತ್ತೆ ಜಾತ್ರೆಯ ಬರುವ ನಿರುಗಿದುದೀರ್ಥ ಒಲವಿಂದ ಮತ್ತೆ ಶಾಸ್ತ್ರೀಯ ಬರವ ನಿರುಗಿದುದೀರ್ಥ ಒಲವಿಂದ ಮತ್ತೆ ಜಾತ್ರೆಯ ಪರವ ನಿರುಗಿದುದೀರ್ಥ ಒಲವಿಂದ ಚಿತ್ತ ಜನದ ತಿರುಪವಾದ ಮತ್ತೆ ಜಾತ್ರೆಯ ಪರವ ನಿರುಗಿದುದೀರ್ಥ ಒಲವಿಂದ ಗಡಿಗೆ ರಾಣಿಯು ಜನತದಿ ರೂಪವ ಸಂತೋಷ ನೆಮ್ಮದಿ ಬೇರೆ ಯಾವುದರಲ್ಲಿ ಸಿಗ್ಲಿಕ್ಕಿಲ್ಲ. ಅದರಲ್ಲಿ ನಮಗೆ ಬೇಕಾದವರನ್ನು ಕಾಯುವುದರಲ್ಲಿ ಸಿಗುವಂತಹ ಒಂದು ಆನಂದ ಉಂಟಲ್ಲ, ಅದು ಎಲ್ಲಿ ಹೋದ್ರೂ ಸಿಗ್ಲಿಕ್ಕಿಲ್ಲ. ಓಯ್, ನನ್ನ ಪರಿಚಯ ಆಯ್ತು ನಿಮಗೆ? ಆಗ್ಲಿಲ್ಲ. ಆಗ್ಲಿಲ್ವಾ? ನನ್ನ ಪರಿಚಯ ಆಗ್ಲಿಕ್ಕಿಲ್ಲ ನಿಮಗೆ. ನನ್ನ ಅಮ್ಮನ ಪರಿಚಯ ನಿಮಗಿರಬಹುದು. ನಿನ್ನ ಪರಿಚಯವೇ ಆಗ್ಲಿಲ್ಲ, ಮತ್ತೆ ನಿನ್ನ ಅಮ್ಮನ ಪರಿಚಯ ಹೆಸರು ಹೇಳಿದ್ರೆ ಗೊತ್ತಾದಿತ್ತು ಏನು? ಮದನ ಮಂಜರಿ. ಹೌದು, ಅವಳು ಅದೇ ಅಲ್ವಾ? ಅವರು ಅದೇಯಾ? ಅದೇ ಅಂದ್ರೆ ಸುಳ್ಳೆ ಗೊತ್ತೇವ್ರೆ ಎಂತದ್ದು ಹೇಳಿದ್ದೆ ನೀವು? ಸೂಳೆ ಹಾಗೊಂದುಂಟ? ಏನು ಸ್ವಾಮಿ, ನಾವೇನು ಮೂಗ್ಲಿಂದ ಬಿದ್ದವರ? ಅಲ್ಲ ಇಲ್ಲಿಯಪ್ಪ, ಸೂಳೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಸೂಳೆ ಅಂತ ಹೇಳಿದ್ರೆ ಒಳ್ಳೇದು ಅಂತಲೇ ಅರ್ಥ. ಏನು? ನಮ್ಮ ಬೇರು ಇರುವುದೇ ದೇವಲೋಕದಲ್ಲಿ. ದೇವಲೋಕದಲ್ಲಿ ಇಲ್ವಾ ಕುಣಿಯುವವರು? ಗಣಿಕಾಂಗನೆಯರು ಅಂತ ಕರೀತಾರೆ. ಹೌದಪ್ಪ. ಹೌದು, ದೇವಾಂಗನೆಯರು ಅಂತ ಕರೀತಾರೆ. ಪುಣ್ಯಾಂಗನೆಯರು. ಪುಣ್ಯಾಂಗನೆಯರು ಅಂತ. ನಮಗೆ ಪುಣ್ಯ ಇಲ್ವಾ ಹಾಗಾದ್ರೆ? ಪುಣ್ಯಾಂಗನೆಯರು. ಪುಣ್ಯಾಂಗನೆಯರು ಅಂತ ಕರೀತಾರೆ. ನಮ್ಮ ಬೇರೆ ಇರುವುದೇ ಅಲ್ಲಿಂದ. ಸೂಳೆ ಅಂತ ಹೇಳ್ತಾರೆ. ಸು ಅಂದ್ರೆ ಎಂತದ್ದು? ಒಳ್ಳೆಯದು. ಒಳ್ಳೆದ್ದು. ಸುವ್ಯವಸ್ಥೆ ಅಲ್ವಾ? ಸುಭಾಷಿತ, ಒಳ್ಳೆಯ ವಾಕ್ಯ, ಹಾಗೆ ಅಲ್ವಾ? ಈಗ ಸುವ್ಯವಸ್ಥೆಗೆ ಆ ಸೇರಿಸಿದ್ರೆ ಅವ್ಯವಸ್ಥೆ. ಹಾಗೆ ಸು ಅಂದ್ರೆ ಒಳ್ಳೆದ್ದು, ಮತ್ತೆ ಉಳಿದದ್ದು ಇಳೆ. ಸೂಳೆ ಅಂದ್ರೆ ಒಳ್ಳೆಯ ಭೂಮಿ. ಒಳ್ಳೆಯ ಭೂಮಿ, ಫಲವತ್ತಾದ ಭೂಮಿ, ಫಲವತ್ತಾದಂತಹ ಭೂಮಿ. ಆದ್ರೆ ಫಸಲು ಮಾತ್ರ ಕೊಡುವುದಿಲ್ಲ. ಹಾಗೆ ಇದು ನನ್ನ ಹೆಸರು ಗೊತ್ತಿದೆಯಾ ನಿಮಗೆ? ರಾಣಿ. ಓ, ನನ್ನ ಅಮ್ಮನ ಹೆಸರು ಮಾತ್ರ ಗೊತ್ತಿರುವುದು ನಿಮಗೆ, ನನ್ನ ಹೆಸರೆಲ್ಲ ಗೊತ್ತಿರ್ಲಿಕ್ಕಿಲ್ಲ. ಮೊನ್ನೆ ಒಂದು ವಿಶೇಷ ಕಾರ್ಯಕ್ರಮ ಆಯ್ತಲ್ಲ ದೇವಸ್ಥಾನದಲ್ಲಿ, ನೋಡ್ಲಿಲ್ಲ ನೀವು? 3 ಮಾರ್ಗ ಸೇರುವಲ್ಲಿ ನನ್ನ ಭಾವಚಿತ್ರ ಹಾಕಿದ್ದು ಗೆಜ್ಜೆ ಪೂಜೆ. ಗೆಜ್ಜೆ ಪೂಜೆ ಆಯ್ತು ಅಂತ. ಹೌದು, ದೇವಸ್ಥಾನದಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಗೆಜ್ಜೆ ಪೂಜೆ ಆಯ್ತು. ಒಂದು ಘಟನೆ ನಡೆದು ಹೋಯ್ತಲ್ಲ ಅಲ್ಲಿ. ನಮ್ಮ ಶಾಸ್ತ್ರಿಗಳಿದ್ದಾರಲ್ಲ, ಪೂಜೆ ಭಟ್ರು, ಹೌದು, ಕೈಲಾಸ ಶಾಸ್ತ್ರಿಗಳು
ದೇವರೇ ಎಲ್ಲ ಮಂಗಳಾರತಿ ಹಿಡ್ಕೊಂಡು ಬಂದ್ರು, ದೂರ 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 ಅಂತ ಹೇಳಿದ್ರು. ಆಮೇಲೆ ತೀರ್ಥ ಹಿಡ್ಕೊಂಡು ಬಂದ್ರು, ದೂರ 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 ಅಂತ ಹೇಳಿದ್ರು. ಆಮೇಲೆ ಪ್ರಸಾದ ಹಿಡ್ಕೊಂಡು ಬಂದ್ರು, ದೂರ 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 ಅಂತ ಹೇಳಿದ್ರು. ನನ್ನನ್ನು ನೋಡಿದ್ರು, ಎಲ್ಲ ಕರೆದು ಹತ್ತಿರ ಹತ್ತಿರ ಹತ್ತಿರ. ಅವರು ಬೆಳಿಗ್ಗೆ ಹೋದದ್ದಲ್ವ ನಾನು, ಶಾಸ್ತ್ರಿಗಳು ನನ್ನ ಕೈ ಮುಟ್ಟಿ ಪ್ರಸಾದ ಕೊಟ್ಟದ್ದು ನನಗೆ. ಬೇರೆ ಯಾರನ್ನು ಮುಟ್ಟಿಲ್ಲ, ನನ್ನನ್ನು ಮಾತ್ರ ಮುಟ್ಟಿದ್ರು. ಆಗ್ಲೇ ಒಂದು ಮಾತು ಹೇಳಿದ್ದಾರೆ, ರಾಣಿ 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 ಎಂದೋ ಮೆಚ್ಚಿದೆ ನಾನು. ನಾನು ಯಾವತ್ತೂ ಮೆಚ್ಚಿದಾರಂತೆ ಅವರು, ನನಗೆ ಗೊತ್ತೇ ಇರ್ಲಿಲ್ಲ. ಹಾಗೆ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ ಶಾಸ್ತ್ರಿಗಳು. ಯಾರು ಶಾಸ್ತ್ರಿಗಳು? ಹೌದು, ಅದಕ್ಕೆ ಹೇಳಿದಲ್ಲ ನಾನು, ಕಾಯುವುದ್ರಲ್ಲಿರುವಂತಹ ಆನಂದ ನಮಗೆ ಬೇಕಾದವರನ್ನು ಕಾಯ್ಬೇಕಪ್ಪ. ಅದರಲ್ಲಿರುವಂತಹ ನೆಮ್ಮದಿ ಆನಂದ ಎಲ್ಲಿಯೂ ಸಿಗುವುದಿಲ್ಲ. ಶಾಸ್ತ್ರ ಸಿಕ್ಕಿದ್ರು ನನಗೆ ಶಾಸ್ತ್ರಿಗಳು. ಸಿಕ್ಕಿದ್ರ? ಎಲ್ಲಿ? ಅವರು ಇವತ್ತು ಬರುವುದಿಲ್ಲಂತೆ. ಓ ದೇವ್ರೆ, ಶಾಸ್ತ್ರಿಗಳು ಬರುವುದಿಲ್ವಾ? ಕಾರಣ ಇಲ್ಲಿಗೆ ಇಲ್ಲ, ಅವರು ಬರ್ಲಿಕ್ಕಿಲ್ಲ. ಏನು ಸ್ವಾಮಿ, ಇಲ್ಲಿಗೆ ಬರುವವರು ಅವರು ನನ್ನ ಹತ್ರವೇ ಹೇಳಿದ್ದಾರೆ ಬರ್ತೇನೆ ಅಂತ ಹೇಳಿ. ಮತ್ತೆ ನಿಮ್ಮ ಹತ್ರಲ್ಲೇ ಹೇಳಿಕೊಳ್ಳಿಕ್ಕಿಲ್ಲ, ನಮ್ಮ ಹತ್ರಲ್ಲೇ ಹೇಳಿಕೊಳ್ಳುತ್ತಾರೆ ಅವರು. ನಿಮ್ಮ ಹತ್ರ ಹೇಳಿಕ್ಕೆ ನಾಚಿಕೆ ಆಗುದಿಲ್ವಾ? ನೋಡಿ ಈಗ ಬರ್ತಾರೆ, ನೋಡಿ ಬರುವ ಗೊತ್ತಾಯ್ತು, ಯಾವಾಗ ಬರ್ತಾರಂತ ಕಾಯುವುದು ನಾನು. ಓ ಶಾಸ್ತ್ರಿಗಳು ಬಂದ್ರ? ಅಲ್ಲ, ಈಗ ನಾನು ಬಂದಿದ್ದೇನೆ ನಿನಗೆ ಗೊತ್ತಾಗ್ಲಿಲ್ಲ. ಹೌದು, ಮತ್ತೆ ಊರಿನವರಿಗೆಲ್ಲ ಹೇಳಲಿಕ್ಕೆ ಉಂಟದ? ಹಾಗಲ್ಲ, ಸಂತೋಷ ಅಧಿಕವಾದದ್ದು. ಅಲ್ಲ, ಬಂದವರದ್ದೆಲ್ಲ ಕರೆದು ಹೇಳಲಿಕ್ಕೆ ಉಂಟು, ಇಂಥವರೆಲ್ಲ ಬಂದರು ಅಂತ. ಹಾಗಲ್ಲ, ಒಮ್ಮೆಲೆ ಕಾದು ಕಾದು ಕಾದು. ನಿನ್ನ ಉತ್ಸಾಹ ನನಗೆ ಅರ್ಥ ಆಯ್ತು, ಅದು ಪ್ರಶ್ನೆ ಬೇರೆ. ಏನು ಹೊರಗೆ ನಿಂತು ಮಾತಾಡಿ? ಅಯ್ಯೋ ದೇವರೇ, ಬನ್ನಿ 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 ಬನ್ನಿ, ಹೀಗೆ ಬನ್ನಿ, ಕುಳಿತುಕೊಳ್ಳಿ. ಕಾಣುತ್ತಲಿ ಇದಿರಿತು ತನ್ನಯ ಕೋಣ ಕೊಂಗಿದಿ ಬಿಗಿ ಬಣಿದು ತನ್ನಯ ಗೋಣ ಕೊಂಗಿದಿ ಬಿಗಿ ಒಡೆದು ಜಾಣತನದಲ್ಲಿ ನೋಡಿದ ಕೈಲಾಸ ಶಾಸ್ತ್ರೀಯ ಶಾಸ್ತ್ರಿಗಳೇ ಬಂದ್ರಲ್ಲ, ಬಂದ್ರಲ್ಲ. ಅಮ್ಮ, ಅಮ್ಮ, ನನ್ನಮ್ಮ. ಅಮ್ಮ ಯಾಕೆ ಈಗ ಬೇಕಾ? ಮತ್ತೆ ಅಮ್ಮ ಬೇಡವಾ? ಅಲ್ಲ, ಆದೀತು ಅದಲ್ಲ. ಬರುವುದು ಬೇಡ ಅಂತ ಹೇಳುದ ನೀವು? ಅಲ್ಲ, ಹಾಗೇನಿಲ್ಲ. ಅಮ್ಮ, ಶಾಸ್ತ್ರಿಗಳು ಬಂದಿದ್ದಾರಮ್ಮ. ಕೈಲಾಸ ಶಾಸ್ತ್ರಿಗಳು ಬಂದಿದ್ದಾರೆ. ಆಗ್ಲಿ, ಎಷ್ಟು ಸಮಯ ಆಯ್ತು ನಿಮ್ಮನ್ನು ಕಾಯುವುದೇ? ಈಗ ನಾನೇ ಹೇಳುದು ನಿಮ್ಮನ್ನು ಕಾಯ್ತಾ ಇದ್ದೆ ನಾನು. ಅಲ್ಲ, ಅದೌದಪ್ಪ. ಕೆಲವು ಸಲ ಹಾಗೆ ಎಷ್ಟು ಕಾದ್ರೂ ಬರ್ಬೇಕಾದ್ರೂ ಬರುವುದೇ ಇಲ್ಲ. ಅಲ್ಲ, ಈಗ ಬಂದ್ರ? ಹೌದು, ಈಗ ಬಂದೆ. ಮಗ, ಉಪಚಾರ ಮಾಡಿದ್ಯಾ ಮಗ? ಇಲ್ಲಮ್ಮ. ನೀವು ಏನು ಕುಡಿತೀರಿ? ಆಯ್ತಲ್ಲ, ಏನು ಕುಡಿಯುತ್ತೇನೆ ಅಂದ್ರೆ ಸಿಯಾಳ? ಸಿಯಾಳ ಅಲ್ಲ, ಸಿಯಾಳ ಕುಡಿಯುವುದಿಲ್ಲ ಅಂತ ಇಲ್ಲ, ಆದ್ರೆ ಇಲ್ಲಿ ಅನುಕೂಲ ಬೇಕಲ್ಲ. ತೆಗಿಲಿಕ್ಕೆ ಜನ ಇಲ್ಲ. ಒಂದು ಕೆಲಸ ಮಾಡಿ, ಹಳೆ ಒಂದು ಮರ ಉಂಟು, 2 ಸಿಯಾಳ ಉಂಟು, ನುಸಿ ರೋಗ ಬಂದಿದೆ, ನೀವೇ ಹತ್ತೀರಾ? ಅಲ್ಲ, ಸಾಮಾನ್ಯ ಈಗ ನೋಡುವಾಗ ನನಗೆ ಆಲೋಚನೆ ಆಯಿತು. ಅಲ್ಲ, ಹೇಳಿದ್ದು ನಾನು, ಅಂದ್ರೆ ಎಲ್ಲಾ ಕಡೆ ಉಂಟದು ನುಸಿ ರೋಗ. ಎಲೆ ಅಡಿಕೆ? ಎಲೆ ಅಡಿಕೆ ಅಲ್ಲ, ಲೇಡಿಗೆ ಅಭ್ಯಾಸ ಮಾಮೂಲಿ ಚರ್ಮಣ ಊಟ ಮಾಡ್ತೀರಾ? ಎಳತ್ತು ಎಲೆ ಒಳ್ಳೇದಿಲ್ಲ, ಸ್ವಲ್ಪ ಒಣಗಿದ್ದುಂಟು, ಆದೀತು. ಬೇಡ ಬೇಡ. ನಿಮ್ಮಲ್ಲಿ ಸುಣ್ಣ? ಅಯ್ಯೋ, ಸುಣ್ಣ ಹೆಸರಲ್ಲೇ ಉಂಟಲ್ಲ ಸುಣ್ಣ. ಎಂತದ ಹೆಸರು? ಸುಣ್ಣ ಅಲ್ವಾ? ಸುಣ್ಣ. ಸುಣ್ಣ ಇಲ್ಲದಿದ್ರೆ ತೊಂದರೆ ಇಲ್ಲ, ನಮ್ಮ ಗೋಡೆಯಲ್ಲಿ ಉಂಟು. ಒಳ್ಳೆ ಹೊಗೆ ಸೊಪ್ಪು ಉಂಟಾ? ಅಲ್ಲಲ್ಲ, ಅಲ್ಲ, ಆಗಿನಿಂದ ನೋಡ್ತೇನೆ ನಾನು. ಅದು ಏನಾದ್ರೂ ಇನ್ನು 16 ಮೊಳತೆ ಕಾಣ್ತದೆ ಸೀರೆ, ಇನ್ನು ಎಲ್ಲಿಗೆ ಅದು? ಶರೀರ ಸ್ವಲ್ಪ ಸ್ಥೂಲ ಆದಾಗ ಬಿಟ್ಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಬಂದ್ರ ಮಗ, ಶಾಸ್ತ್ರಿಗಳಿಗೆ ಹಾಲು ಸ್ವಲ್ಪ ತಾ. ಹಾಲು
ನಿಮಗೆ ಬಿಸಿಯ ತಂಪ? ಅದರ ಮಧ್ಯದಲ್ಲಿ ಉಂಟು ಈಗ. ಸ್ವಲ್ಪ ಮಧ್ಯ ಹಿಡ್ಕೊಂಡು ಬಾ. ಅದ ಎಂತದ ಮಧ್ಯ ಅದು ತುರಿಸುವುದು ಈಗೀಗ ಸ್ವಲ್ಪ ಸಮಯದಿಂದ ತುರಿಸಲಿಕ್ಕೆ ಪ್ರಾರಂಭ ಆಗಿದೆ. ವಯಸ್ಸಾಯ್ತಲ್ಲ. ನಿಮ್ಮ ಕಾಲದಲ್ಲಿ ನಿಮ್ಮ ಅಪ್ಪ ಇರುವಾಗ ಬರ್ತಾ ಇದ್ರು. ಬಂದ್ರೆ ನನ್ನ ಜೊತೆಯಲ್ಲೇ ಕೂತ್ಕೊಳ್ಳುವುದು, ಮೈಗೆ ಮೈ ಕೊಟ್ಟು ಅಷ್ಟು ಸಲಿಗೆ ನನ್ನಲ್ಲಿ. ಈಗ ನಾನೆಲ್ಲ ಉದ್ಯೋಗ ಬಿಟ್ಟಿದ್ದೇನೆ, ಆಗುವುದಿಲ್ಲ ಮೊದಲಿನ ಹಾಗೆ. ಹಬ್ಬ ಮನಸ್ಸುಂಟು, ಶರೀರ ಕೇಳುವುದಿಲ್ಲ. ಅಲ್ಲ, ಕೆಲವು ಸಲ ಹಾಗಾಗ್ತದೆ, ಮನಸ್ಸಿದ್ದದ್ದೆಲ್ಲ ಮಾಡಿ ಪೂರೈಸಲಿಕ್ಕೆ ಅವಕಾಶ ಆಗುವುದಿಲ್ಲ. ಹೌದೌದು, ಮನಸ್ಸಿನಲ್ಲಿ ಎಲ್ಲ ಇರ್ತದೆ. ಅಲ್ಲ, ಹಾಲು ಪಕ್ಕದ ಮನೆ ಗಂಡು ಬಿಟ್ಟು ಬಂದು ಹಾಲು ಕುಡಿದೋಯ್ತಮ್ಮ. ಆಚಾರ. ಪಕ್ಕದ ಮನೆಯ ಗಂಡು ಬೆಕ್ಕು ಬಂದು ಹಾಲು ಕುಡಿದು ಹೋಯ್ತಂತೆ. ಈಗ ಯಾವುದೆಲ್ಲ ಬಂದು ಹಾಲು ಕುಡಿದು ಹೋಗ್ತದೆ ಅಂತ ನನಗೆ ಗೊತ್ತಾಗುವುದಿಲ್ಲ. ಅಲ್ಲ, ಈಗ ಪಕ್ಕದ ಮನೆಯಲ್ಲಿ ಗಂಡು ಬೇಕು ಉಂಟು ಅಂತ ಮೊದಲೇ ಗೊತ್ತುಂಟು. ಆಗ ಸ್ವಲ್ಪ ನಮ್ಮ ಮನೆ ಹಾಲು ಜಾಗ್ರತೆ ಮಾಡುದಲ್ಲ. ಮಾಡಬೇಕು, ಜಾಗ್ರತೆ ಮಾಡಿದ್ರೆ ಮತ್ತೆ ಬೆಕ್ಕು ಬರ್ತದೋ ಇಲ್ಲಿಗೆ? ಬಹುಶಃ ಬೆಕ್ಕು ಕುಡಿದು ಹೋಗ್ಲಿ ಅಂತಲೇ ಹಾಲು ಇಟ್ಟದ್ದು. ಒಂದೊಂದೇ ಬೆಕ್ಕು ಬಂದ್ರಲ್ವ ನಮ್ಮಲ್ಲಿ ಹಾಲು ಮುಗಿಯುವುದು ಅಲ್ವಾ ಶಾಸ್ತ್ರಿಗಳೇ? ಏನು ಮಗ ಹಾಲು ಬೇಡ ಅಂತೆ, ಸಿಯಾಳ ಈಗೀಗ ಅವರು ಕುಡಿಯುವುದಿಲ್ಲ ಅಂತೆ. ಮಗ ಬಾ ಮಗ. ಏನಮ್ಮ? ಅವರು ಅಪರೂಪಕ್ಕೆ ಒಂದು ಗಟ್ಟಿ ಮನುಷ್ಯ ಸಿಕ್ಕಿದ್ದಾರೆ ನಮಗೆ. ಹೌದು, ಸಿಕ್ಕಿದ ಅವಕಾಶ ಬಿಡಬಾರ್ದು. ಮೊನ್ನೆ ಅವರೇ ಹೇಳಿದ್ದು ಬರ್ತೀನಂತೆ ಹೇಳಿ. ಎಂತಂತ? ಇಲ್ಲಿಗೆ ಬಂದ ನನ್ನನ್ನು ಕೇಳಿದ್ರ ಮಗ? ನಿಮ್ಮನ್ನು ಕೇಳಲಿಲ್ಲ, ನನ್ನನ್ನು ಕೇಳಿದ್ದು ಮಾತ್ರ ಅವರು. ನಿಮ್ಮನ್ನು ಕೇಳಿದ್ದ? ಹೌದು, ಬರ್ತೇನೆ ನಾನು, ಹೋಗಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟಂತ ಹೇಳಿದ್ರು. ಹೌದು, ಬಂದಿದ್ದಾರಲ್ಲ. ಅವರ ಇದ್ದಿರುವವರ ಮನಸ್ಸಿಗೆ ಸಂತೋಷ ಆಗಬೇಕು. ಅದಿತ್ತು. ಶ್ರೀಮಂತರ ಮನಸ್ಸಿಗೆ ಸಂತೋಷ ಅದು ಆದರೆ ಹೇಗಮ್ಮ? ಶ್ರೀಮಂತರ ಮನಸ್ಸಿಗೆ ಸಂತೋಷ ಮಾಡುದಂದ್ರೆ ಹೇಗೆ? ಅದು ಹತ್ತಿರ ನಿಲ್ಲಬೇಕು, ಹೀಗೆ ನಿಲ್ಲಬೇಕು, ಹಾಗೆ ಮೈಗೆ ಮೈ ತಮೋಗಿಸಿ ನಿಲ್ಲಬೇಕು. ಆಮೇಲೆ ಮನಸ್ಸು ಬದಲಾವಣೆ ಆಗ್ತದೆ. ಆಗ ಅವರ ಕೊರಳು, ಬೆರಳು, ಕೈ, ಕಾಲು ಎಲ್ಲ ನೋಡಬೇಕು. ನೋಡಿ ಒಂದೊಂದೇ ಸ್ವಾಧೀನ ಮಾಡಬೇಕು. ಆದಿತ್ತಮ್ಮ. ಅಲ್ಲ, ಇದು ನಿನ್ನ ಹೆಸರೇಗೆ? ನಂದು ಮಂಜರಿ ಅಂತ. ಅಲ್ಲ, ಇದು ದಿನ ಇದೇ ಪಾಠವೋ ಅಲ್ಲ ಒಂದೊಂದು ದಿವಸ ಬೇರೆ ಬೇರೆ ಪಾಠ? ಬೇರೆ ಪಾಠ ಉಂಟು, ಆದ್ರೆ ಅದೆಲ್ಲ ಅವಳಿಗೆ ಬೇಗ ತಲೆಗೆ ಹೋಗುವುದಿಲ್ಲ. ಇಂಥದ್ದೆಲ್ಲ ಬೇಗ ಹೋಗ್ತದೆ. ಯಾವುದು ಹೋಗ್ತದೆ ಅಲ್ಲ. ಈಗ ವಯಸ್ಸಾಯ್ತು, ಕೂಡುವುದಿಲ್ಲ ಅಂತ ಹೇಳುವುದು ನೀವೇ. ಮತ್ತೆ ಕೂಡುವುದ ಮೇಲೆ ಎದ್ದು ಆಚೆಗೆ ಓಡಾಡುವುದಕ್ಕೆ ಒಳಗೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳುದಲ್ವ? ಅದು ನಿಮ್ಮ ಆಗಿರುವ ಯುವಕರು ಬಂದ್ರೆ ಅದಿತ್ತು, ನಮ್ಮ ಹಾಗಿರುವ ಹಳೆ ಮುದುಕರು ಬಂದ್ರೆ ನಾನೇ ಬೇಕಲ್ಲ. ಹೌದಪ್ಪ, ಈಗ ಮುದುಕರು ಬಂದಿರುವಾಗ ಅಲ್ಲ ಹೇಳಿದ್ ನಾನು, ಯಾಕೆಂದ್ರೆ ಒಂದು ಸಮಾನ ವಯಸ್ಸಾದ್ರೂ ಬೇಕಲ್ಲ. ಹೌದು. ಈಗ ನಾನು ನಿನ್ನ ವಯಸ್ಸಿನ ಅಲ್ಲಲ್ಲ ಹೇಳಿ. ಈಗ ಸ್ವಂತಗಾರಿಗಳಿರುವಾಗೆಲ್ಲ ಅವರು ನೋಡಿಕೊಳ್ಳುವುದಿಲ್ವಾ? ಹೌದಲ್ಲ. ಮತ್ತೆ ಮನೆ ಹಿರಿಯರು ಸ್ವಲ್ಪ ವಿಶ್ರಾಂತಿ ತಗೊಳ್ಳುದಲ್ಲ? ಸ್ವಲ್ಪ ವಿಶ್ರಾಂತಿ ಬೇಕಾದ್ರೆ ಬಂದು ಎಲ್ಲ ಒಳಗೆ ಹೋಗಿ ರಾಮಕೃಷ್ಣ ಅಂತ ಕಾಲು ಚಾಚಿ ಕೂತ್ಕೊಂಡು ಒಳ್ಳೆ ಉಪಚಾರ ಮಾಡು. ನಿನ್ನಿಂದ ಆಗದಿದ್ರೆ ನನ್ನನ್ನು ಕರಿ. ಆಯ್ತಾ? ಆಯ್ತು, ನನ್ನಿಂದ ಆಗದಿದ್ರೆ ನಿನ್ನಿಂದ ಆದಿತ್ತ? ಅಲ್ಲ, ಉಪಚಾರ ನಿನಗೆ ಕ್ರಮ ಗೊತ್ತಿಲ್ಲಲ್ಲ. ಅಮ್ಮನದ್ದು ಹಳೆ ಕ್ರಮ ಅಲ್ಲ. ಎಷ್ಟು ಮಂದಿಗಳಿಗೆ ಉಪಚಾರ ಮಾಡಿದ ಅಭ್ಯಾಸ ಉಂಟು. ನಾವೀಗೀಗ ಹಳೆ ಕ್ರಮವನ್ನೆಲ್ಲ ಎಳೆದು ತರ್ತಾ ಇದ್ದೇವೆ ಮಗ. ಹೊಸ ಕ್ರಮ ಬೇಡ, ವಿಮರ್ಶೆ ಅದನ್ನ ಬೇಡ. ಸರಿ ಸರಿ, ನೋಡಿ ಅವಳು ನೋಡಿಕೊಳ್ತಾಳೆ. ನಾನು ಒಳಗಿದ್ದೇನೆ ಮಗ. ಆಯ್ತು ಶಾಸ್ತ್ರಿಗಳೇ, ನಾನು ಒಳಗಿದ್ದೇನೆ. ತ್ರಿಪುರ ಸುಂದರಿ, ಮದನ ಮಂಜರಿ ಅಂತ ಒಂದು ಹೆಸರು, ತ್ರಿಪುರ ಸುಂದರಿ ಅಂತ ಹೆಸರು. ಅದೇ ಅದು ಬಹುಶಃ ಹೀಗೆ ಸರಗಾಟ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಮತ್ತೊಂದು ಹೆಸರು ಬಂದಿರ್ಬೇಕು, ತ್ರಿಪುರ ಸುಂದರಿ. ಹೋಗಿ ಶಾಸ್ತ್ರಿಗಳು ಮಾತಾಡುದಿಲ್ಲ ನಾನು. ಧ್ಯಾನವು ಹಿರಿದಾಯಿದೆ, ಆ ಶಂಕರ ಧ್ಯಾನವು ನಿಮಗಾಯಿತೆ. ಶಂಕರ ಧ್ಯಾನವು ನಿಮಗಾಯಿತೆ.
ಶಂಕರ ಧ್ಯಾನವು ನಿಮಗಾಯಿತೆ. ಜ್ಞಾನವಿಲ್ಲದೆ ಹೋಯಿದೆ ನಿಮಗೆ ಜ್ಞಾನವಿಲ್ಲದೆ ಹೋಯಿದೆ ಮಾಡಲು ಮದಾಯಿತೆ. ಜ್ಞಾನವಿಲ್ಲದೆ ಹೋಯಿದೆ ಮಾಡಲು ಮದಾಯಿತೆ. ಧ್ಯಾನವು ಹಿರಿದಾಯಿದೆ ಜ್ಞಾನವಿಲ್ಲದೆ ಹೋಯಿದೆ ಮಾಡಲುವುದಾಯಿದೆ. ಧ್ಯಾನವು ಹಿರಿದಾಯಿದೆ ಶಂಕರ ಧ್ಯಾನವು ನಿಮಗಾಯಿದೆ. ಶಾಸ್ತ್ರಿಗಳೇ ಹೋಗಿ ಶಾಸ್ತ್ರಿಗಳೇ, ನೀವು ಎಲ್ಲ ನಾನು ಬಂದದ್ದೇ ಈಗ ನೀನು ಹೋಗಿ ಹೋಗ್ತೀನಿ. ನಿಮ್ಮ ಹತ್ರ ಮಾತಾಡುದಿಲ್ಲ ನಾನು, ನಿಮ್ಮ ಹತ್ರ ಕೋಪ. ಹೌದಾ? ಹೌದು, ನೀವು ಹೀಗೆ ಮಾಡಬಾರ್ದು ಶಾಸ್ತ್ರಿಗಳೇ. ಅಯ್ಯೋ, ನಾನು ಏನು ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ಇದು ಹಾಗಲ್ಲ, ನಿಮಗೆ ಬೇಕಾಗಿ ಎಷ್ಟು ಎಷ್ಟು ಕಾದು ಕುಳಿತವಳು ನಾನು. ಹಾ ಹಾ ಹಾ. ಈಗ ಬರ್ತೀರಿ, ಮತ್ತೆ ಬರ್ತೀರಿ, ಮತ್ತೊಮ್ಮೆ ಬರ್ತೀರಿ, ಮಗದೊಮ್ಮೆ ಬರ್ತೀರಿ. ಕಾದು ಕಾದು ಸಾಕಾಗಿ ಹೋಯಿತು. ನೋಡಿ ನನ್ನ ಕುತ್ತಿಗೆ ನೋಡಿ ಅಂತ ಒಮ್ಮೆ. ಹೀಗೆ ನಿಮ್ಮನ್ನು ಇಳಿಕೆ ಇಳಿಕೆ ಇಷ್ಟು ಎತ್ತರಾಗಿದೆ, ಇಷ್ಟು ಉದ್ದಾಗಿದೆ ಅದು. ಓಹೋ ಹಾ ಹಾಗೆ. ಹೌದು, ಹಾಗೆ ನೀವು ಬರ್ತೀರಿ ಅಂತ ಎಣಿಸಿದ್ದು. ಆದ್ರೂ ಕಡೆಗೆ ಬಂದ್ರಿ, ನೀವು ತಡ ಆದ್ರೂ ಬೇಗ ಬಂದ್ರಿ. ಹಾ ಅಲ್ಲ, ಹಾಗೆ ನೇರ ನಮಗೆ ಹೊರಟು ಬರುವುದಕ್ಕಾಗುತ್ತದೆ. ಆಗುದಿಲ್ಲ. ನನಗಿರುವಂತಹ ಕರ್ತವ್ಯ ಏನು ಅಂತ ನಿನಗೂ ಗೊತ್ತುಂಟ. ಹೌದು, ಅಲ್ಲಿ ಪೂಜೆ ಆಗ್ಬೇಕು. ಪೂಜೆ ಆಗ್ಬೇಕು. ನಿಮಗೆ ಯಾವಾಗ ನೋಡಿದ್ರು ಆ ಶಂಕರನ ಧ್ಯಾನ ಒಂದು ಬಿಟ್ರೆ ನನ್ನ ಧ್ಯಾನ ಇಲ್ಲ ನಿಮಗೆ. ಆ ಶಂಕರನ ಧ್ಯಾನ ಮಾಡುವುದೇ ನನ್ನ ಕರ್ತವ್ಯ ಅಲ್ವೇನೆ? ನಿಮ್ಮ ಕರ್ತವ್ಯ ಹೌದು. ಒಂದು ಹೊತ್ತಾದ್ರೂ ನನ್ನ ಧ್ಯಾನ ಮಾಡ್ಬೇಕಲ್ಲ ನೀವು. ಅಲ್ಲ, ಈಗ ನಿನ್ನ ಧ್ಯಾನ ಅಂದ್ರೆ ನಿನ್ನ ಮನೆಯಲ್ಲಿ ಬಂದು ನಾನು ಪೂಜೆ ಮಾಡುದು ಅಂತ ಅರ್ಥವ? ಅದು ಹಾಗಲ್ಲ ಶಾಸ್ತ್ರಿಗಳೇ, ನೆನಪು ಮಾಡಿಕೊಳ್ಬೇಕಂತ ಹೇಳಿದ್ದು. ಈಗ ನೆನಪಿಲ್ಲ ಅಂತ ಹೇಳಿದ್ದಾರೆ ನಿನಗೆ. ನನಗೆ ಉಂಟು, ನಿಮಗಿಲ್ಲ ಅಂತ ಹೇಳೋದು. ನನಗೀಗ ನಿನ್ನ ನೆನಪಿಲ್ಲ ಹೇಳಿದ್ದೇನೆ. ನಿಮ್ಮ ನೋಡುವ ಗೊತ್ತಾಗುತ್ತೆ ನನಗೆ. ಇಲ್ಲದಿದ್ರೆ ಎಷ್ಟು ಸಲ ಬಂದು ಹೋಗ್ತಿರ್ಬೋದು ನೀವು. ಅಯ್ಯಯ್ಯೋ, ಇಷ್ಟು ದಿವಸ ಆದ್ರೂ ಇಷ್ಟು ದಿವಸ ಬೇಕಾ ನಿಮಗೆ ನನ್ನ ಮನೆ ಬರ್ಲಿಕ್ಕೆ? ಹಾಗಲ್ಲ. ಹೇಳಿ ಎಷ್ಟು ದಿವಸ ಆಗಿ ಹೋಯ್ತು? 7 ದಿವಸ ಆದದ್ದು ಹೌದು. ಬರುವುದಕ್ಕಾಗಲಿಲ್ಲ. ಯಾಕೆ ಆಗಲಿಲ್ಲ? ಹಾಗೆ ನೇರ ನಿನ್ನ ಮನೆಗೆ ಹೊರಟು ಬರ್ಲಿಕ್ಕೆ ಆಗ್ತದೆ. ನೇರ ಬರ್ಲಿಕ್ಕೆ ಆಗುದಿಲ್ಲ. ಸಮಯ ಸಂದರ್ಭ ಎಲ್ಲ ಸಾಧಿಸಿ. ಯಾಕೆಂದ್ರೆ ಇದೆಲ್ಲ ಊರಿನಲ್ಲಿ 10 ಮಂದಿಗಳಿಗೆ ಗೊತ್ತಾಗುವಾಗ ಮಾಡುವ ಕೆಲಸ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಒಂದು ಕದ್ದು ಮುಚ್ಚಿದ ಕೆಲಸ. ಹೌದು ಅಲ್ವಾ? ಈಗ ನೇರ ನಾನು ಹೊರಟು ಬಂದ್ರೆ ಊರಿನವರಿಗೆ ಒಂದು ಆಶ್ಚರ್ಯ ಆಗುದಿಲ್ಲ. ಇದೇನು ಕೈಲಾಸ ಶಾಸ್ತ್ರಿಗಳು ಆ ಕಡೆಗೆ ಹೋಗ್ತಾ ಇದ್ದಾರೆ ಪ್ರಶ್ನೆ ಮಾಡ್ತಾರೆ. ಸಾಮಾನ್ಯವಾಗಿ ಲೋಕದ ಮಂದಿಗಳ ಕುತೂಹಲ ಹಾಗೆ. ಅವ ಏನು ಬೇಕಾದ್ರೂ ಮಾಡಿ ಇನ್ನೊಬ್ಬ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅವನದ್ದು ವಿಮರ್ಶೆ ಇರುವುದು, ಕುತೂಹಲ ಇರುವುದು ಅಲ್ವಾ? ಅದೇನು ಶಾಸ್ತ್ರಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈಗ ನಾನು ಯಾವ ಉದ್ದೇಶಕ್ಕೆ ಬಂದಿದ್ದೇನೆ, ಯಾವ ಉದ್ದೇಶಕ್ಕೆ ಬಂದಿರ್ಲಿ, ಈಗ ಅವನಿಗೆ ಅದು ಗೊತ್ತಿರ್ತದೆ. ಇಲ್ಲ, ಅವ ಹೇಳುದೇನು ಇದು ಈಗಂತೆ. ಹೌದು ಅಲ್ವಾ? ಇದು 3 ಹೊತ್ತು ಈಗ ರಾಣಿ ಮನೆಯಲ್ಲಿ ಶಾಸ್ತ್ರಿ ಹೇಳಿ ಹಾಗೆ ಪ್ರಚಾರ ಆಗ್ಬಾರ್ದು ಅಲ್ಲ. ಅದೆಲ್ಲ ಹೇಳಿದ್ದು ನಾನು. ಈಗ ನನಗೆ ನೋಡಿ, ಯಾವಾಗಲೂ ನಿಮ್ಮದೇ ಯೋಚನೆ. ನೀವು ಬಂದು ಹೋಗ್ಬೇಕಂತ ಹೇಳಿದ್ದಲ್ಲ, ಅಲ್ಲಿ ನಿಂತು ನನ್ನನ್ನು ಧ್ಯಾನ ಮಾಡ್ಬೋದಲ್ಲ ಅಂತ ಕೇಳಿ ಯೋಚನೆ ಮಾಡ್ಬೋದಲ್ಲ. ಮೊನ್ನೆ ಬೆಳಿಗ್ಗೆ ಎದ್ದು ನೀರು ಸೇರ್ಲಿಕ್ಕೆ ನಾನು ಬಾವಿ ಕಟ್ಟೆಗೆ ಹೋದದ್ದು. ಬೆಳಿಗ್ಗೆ ಎದ್ದು ಬಾವಿ ಕಟ್ಟೆಗೆ ಹೋದೆ. ಹೌದಪ್ಪ, ಬಡಪನ ಹಾಕಿ ಇನ್ನೇನು ನಾನು ನೀರನ್ನು ಸೇರ್ತೇನೆ ಅಂತ ಹೇಳಿ ಬಾವಿಯೊಳಗೆ ಇಳುಕುತ್ತೇನೆ. ಬಾವಿಯಲ್ಲಿ ನೀವೇ. ಬಾವಿಯಲ್ಲಿ ನೀರೇ ಅಲ್ಲ, ನಿಮ್ಮ ಮುಖ ಅಂತ. ನನ್ನ ಮುಖ ಬಾವಿಯಲ್ಲಿ? ಹೌದು. ಅದೇ ಕಲ್ಪನೆ. ನಿನಗೆ ಕಂಡದ್ದು ಹಾಗೆ. ಹೌದು, ಅಂದ್ರೆ ಮನಸ್ಸಿನಲ್ಲಿ ಏನು ಯೋಚನೆ ಇರ್ತದೆ ಅದೇ ನಮ್ಮ ಕಣ್ಣಿಗೆ ಕಂಡ ಹಾಗಾಗುದು. ಹಾಗೆ ಕಲ್ಪಿಸಿಕೊಂಡದ್ದು. ಅಂತೂ ಬಾವಿಯಲ್ಲಿ ನನ್ನ ಮುಖ ಕಂಡಿತ್ತು. ಬಾವಿನ ನೀರು ಸೇರಿ ಆಮೇಲೆ ಕೊಡಪಾಣದಲ್ಲಿ ನೀರು ಹಿಡ್ಕೊಂಡು ಬಂದು ಇನ್ನೇನು ಬಿಸಿ ಮಾಡ್ಲಿಕ್ಕೆ ಅಂತ ಹೇಳಿ
ಹಂಡೆಗೆ ಹಾಕಿ ಇನ್ನು ಬೆಂಕಿ ಕೊಟ್ಟೆ. ಒಲೆ ಹಚ್ಚಬೇಕಂತ ನೋಡಿ ಒಲೆಯಲ್ಲಿ ನೀವೇ, ಹೌದು ಬೆಂಕಿಯಲ್ಲಿ ನೀವೇ ಅಂತ ಹೇಳಿ. ಈಗ ನೀರಿನಲ್ಲಿಯೂ ನಾನೇ ಬೆಂಕಿಯಲ್ಲಿಯೂ ನಾನೇ. ಹೌದು ಕಲ್ಪನೆ. ಹೌದಪ್ಪ. ಹಾಗೆ ಅಲ್ಲ, ನಮ್ಮ ಮನಸ್ಸಿಗೆ ಅತಿ ಹತ್ತಿರವಾದವರು ಎಲ್ಲೆಲ್ಲಿಯೂ ನಮಗೆ ಪಕ್ಕನೆ ಕಂಡ ಹಾಗಾಗ್ತದೆ. ಹೌದು. ಈಗ ನಿಜವಾಗಿ ನಿನಗೆ ಮಾತ್ರ ಈ ಅನುಭವ ಆದದ್ದಲ್ಲ, ಮತ್ತೆ ಅನುಭವ ಆಗಿದೆ ಹೇಳ್ತೇನೆ. ಯಾವಾಗ? ಹೌದಪ್ಪ. ನಾನೀಗ ಮೊನ್ನೆ ನಿನ್ನಲ್ಲಿ ಕೆಲವು ದಿವಸ ಆಗಲಿಲ್ಲ, ನಿನ್ನ ಗೆಜ್ಜೆ ಪೂಜೆ. ಹೌದು. ಅವತ್ತು ಪ್ರಸಾದ ಕೊಡುವಾಗ ಅಲ್ಲ, ಕೈ ಮುಟ್ಟಿ ಪ್ರಸಾದ ಕೊಟ್ಟದ್ದು ನೀವು. ಈ ಮುಟ್ಟಿದ್ರೆ ಕೈಗೆ ಮುಟ್ಟಬೇಕು ಅಂತ ಮುಟ್ಟಿಸಿದ್ದಲ್ಲ, ಮತ್ತೆ ಅದು ಮುಟ್ಟಿ ಹೋದದ್ದು. ಮುಟ್ಟಿ ಹೋದದ್ದು. ಹೇಗೆ ಮುಟ್ಟಿ ಹೋದದ್ದು? ಹೇಗೆ? ನಿನ್ನ ಮುಖ ನೋಡಿದನ ನಾನು, ಮುಖ ನೋಡಿ ಕೈ ಎಲ್ಲಿಗೆ ಹೋಗ್ತದೆ ಅಂತಲೇ ಗೊತ್ತಾಗ್ತದೆ. ಹಾಗದ ಕೆಳಗವನ್ನು ಇಲ್ಲದಿದ್ರೆ ಮೈಲಿಗೆ ಆಗ್ತಿತ್ತು ಏನೋ ನಿಮಗೆ. ಅಲ್ಲ, ಈಗ ನೀನೇ ಕೈ ಮೇಲೆ ಮಾಡಿದ್ದೋ ನಾನು ಕೈ ಕೆಳಗೆ ತಂದದ್ದೋ ಎಂತದ್ದು ಗೊತ್ತಾಗ್ಲಿಲ್ಲ, ಗೊತ್ತಿಲ್ಲ. ಒಟ್ಟು ಒಂದು ಮುಟ್ಟಿದಾಗ ನನಗೊಂದು ಮಿಂಚು ಹೊಡೆದಾಗ ಅದು. ಹೌದಾ? ಹೌದಪ್ಪ. ಅಲ್ಲ, ಆಮೇಲೆ ಇದು ಮತ್ತೆ ಮುಂದುವರಿತದೆ ನನ್ನ ಕತೆ. ಮತ್ತೆ ಇದು ಹಾಲು ಕರೀಲಿಕ್ಕೆ ಹಟ್ಟಿಗೆ ಹೋದೆ. ಹಾಲು ಕರೆದೆ. ಹಾಲು ಕರೀತಾ ಇರುವಾಗ ದನದ ಹಿಂದೆ ನೋಡ್ತೇನೆ, ನೀವೇ ಶಾಸ್ತ್ರಿಗಳೇ. ಅಲ್ಲ, ಕರು ಬಿಡ್ಲಿಲ್ವ ನೀನು? ಕರು ಬಿಟ್ಟಿದ್ದೇನೆ. ಮತ್ತೆ ಅಲ್ಲ, ಅಲ್ಲಿ ನನಗೆ ಕಲ್ಪನೆ ಕಲ್ಪಿಸಿಕೊಂಡದ್ದು. ಕರುವಿನ ಮುಖದಲ್ಲಿಯೂ ನನ್ನ ಮುಖವೇ ಕಾಣುತ್ತದೆ, ನಿಮ್ಮ ಮುಖವೇ ಕಾಣುತ್ತದೆ. ಇನ್ನೇನು ಹಾಲು ಹಿಡ್ಕೊಂಡು ಬಂದು ಮನೆಗೆ ಒಳಗೆ ಹೋಗುತ್ತೇನೆ ಅಂತ ಹೇಳಿ ನೋಡ್ತೇನೆ, ಶಾಸ್ತ್ರಿಗಳೇ ಜಗಲಿಯಲ್ಲಿ ನೀವೇ. ಜಗಲಿಯಲ್ಲಿ ಅಲ್ಲ, ಬಹುಶಃ ನನಗೆ ಕಾಣುತ್ತದೆ ಇದು ನನ್ನಾಗಿದ್ದವರು ಬೇರೆ ಯಾರು ಬಂದ್ರು ಆ ಕಡೆಗೆ ಅಂತ. ಅಲ್ಲ, ನಿನ್ನ ಹಿಂದೆ ಮುಂದೆ ಎಲ್ಲ ಕಲ್ಪಿಸಿಕೊಂಡದ್ದು. ನಿಮಗೆ ಮಾತ್ರ ಹಾಗಲ್ಲ. ಯಾವತ್ತೂ ನೀವು ನನ್ನನ್ನು ಕಲ್ಪಿಸಿಕೊಳ್ಳುವುದಿಲ್ಲ. ಕನಸಿನಲ್ಲಿಯೂ ನಾನು ಬರುವುದಿಲ್ಲ ನಿಮಗೆ. ನನ್ನ ನೆನಪೇ ಇಲ್ಲ ನಿಮಗೆ. ಎಂತ ನನಗೆ ಈಗ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಅಂತ ನನ್ನ ಮನಸ್ಸಿನಲ್ಲಿ ಎಷ್ಟು ಕಾತರ ಇತ್ತು, ಎಷ್ಟು ಉದ್ವೇಗ ಇತ್ತು, ಅದು ಹೇಳಿ ಮುಗಿಸುವಂತದ್ದಲ್ಲ. ಈಗ ಮೊನ್ನೆ ನಿನ್ನನ್ನು ನೋಡಿದ ಮೇಲೆ ಗುಡಿಯಲ್ಲಿ ಹೋಗಿ ಪೂಜೆಗೆ ಕುಳಿತು ನನಗೆ ಶಿವಲಿಂಗ ಕಾಣಿಸುವುದೇ ಇಲ್ಲ. ಮತ್ತೆ ಶಿವಲಿಂಗದಲ್ಲಿಯೂ ನಿನ್ನ ಮುಖವೇ ಕಾಣಿಸುವುದು. ಹೌದು ಶಾಸ್ತ್ರಿಗಳೇ. ಮನಸ್ಸಿನೊಳಗೆ ಅದೇ ಧ್ಯಾನ ಆಗಿ ಹೋಗಿದೆ. ಸತತ ಅಭ್ಯಾಸ ಇದ್ದದ್ದರಿಂದ ಹೇಳುವ ಮಂತ್ರದಲ್ಲಿ ಉಚ್ಚಾರ ದೋಷ ಬರಲಿಲ್ಲ ಅಂತ ಅಲ್ಲದೆ ಮತ್ತೆ ಒಂದು ಮನಸ್ಸಿನ ಮನಪೂರ್ವಕವಾಗಿ ಮಂತ್ರ ಹೇಳಲಿಕ್ಕೂ ಕಷ್ಟ ಆಯ್ತು. ಹೌದು. ಯಾಕೆ? ಪಕ್ಕನ ಮನಸ್ಸು ಒಂದು ಏಕ ಲಕ್ಷ್ಯದಲ್ಲಿ ಉಳಿಯುವುದೇ ಇಲ್ಲ. ಮನಸ್ಸಿಗೆ ಒಂದು ಸಂಯಮ ಇಲ್ಲ. ಪಕ್ಕನ ನಿನ್ನ ಮುಖ, ನೀನು ಕುಣಿದದ್ದೇ ನನ್ನ ಕಣ್ಣಿಗೆ ಕಾಣಿಸಿ. ಹೌದು ಶಾಸ್ತ್ರಿಗಳೇ, ನಾನು ಕುಣಿದಾಗ ಆಯ್ತಾ? ಯಾವಾಗ ಒಮ್ಮೆ ನಿನ್ನನ್ನು ನೋಡ್ತೇನೆ ಈ ಯೋಚನೆ ನನ್ನಲ್ಲಿ ತುಂಬಿ ಹೋಗಿ ಈಗ ಇವತ್ತು ಅವಕಾಶ ಆಯ್ತಾ? ಹಾಗಾದ್ರೆ ಶಾಸ್ತ್ರಿಗಳೇ, ಕಡೆಗಾದ್ರೂ ನೀವು ಬಂದಿರಲ್ಲ. ಶಾಸ್ತ್ರಿಗಳಿದು ದೇವ್ರೇ, ಇದು ಎಂತದಿದು? ಅದು ಉಂಗುರ. ಅದು ಯಾವ ವಜ್ರದ್ದು? ಹೌದು. ಇದು ತೆಗಿಲಿಕ್ಕೆ ಬರುದಿಲ್ಲ ಶಾಸ್ತ್ರಿಗಳೇ? ನಿಮಗೆ ಸ್ವಲ್ಪ ಕಷ್ಟ ಆಗುತ್ತದೆ. ಬಂತಿದು ಇದು ವಜ್ರದಲ್ವಾ? ಹೌದೌದು. ಇದು ಪುಷ್ಯರಾಗವ? ಅದು ಹೌದು. ಓ ಶಾಸ್ತ್ರಿಗಳೇ, ನನ್ನ ಬೆರಳಿಗೆ ಸರಿಯಾಗುತ್ತದೆ ಇದು. ನಿಮ್ಮದು ನನ್ನ ಬೆರಳಿಗೆ ಸರಿಯಾಗುತ್ತದೆ. ಹೌದು, ತೆಗಿಲಿಕ್ಕೆ ನೋಡಿ ಅಂತ ಒಮ್ಮೆ. ನೋವಾಗ್ತದೆ. ಇಲ್ಲ, ಬರುವುದಿಲ್ಲ. ಬರುವುದೇ ಇಲ್ಲ, ಇನ್ನು ಬರ್ಲಿಕ್ಕೆ ಇಲ್ಲ. ಅದು ನಮಗೆ ಗೊತ್ತುಂಟದು ಎಂತದ್ದು ಬರ್ಲಿಕ್ಕಿಲ್ಲ ಅಂತ. ಅದು ಇದು ಸ್ಮಶಾನಕ್ಕೆ ಹೋದ ಹೆಣ, ಆಮೇಲೆ ನಿಮ್ಮಲ್ಲಿಗೆ ಬಂದ ಹಣ ಅಲ್ಲ ಹೇಳುದು ನಾನು. ಹಿಂದೆ ಬರುದಿಲ್ಲ ಅಂತ ಹೇಳಿ ಲೋಕದಲ್ಲಿ ಒಂದು ಹಾಗೆ ಮಾತುಂಟು ಅಂತ ಅಲ್ಲ. ಇರ್ಲಿ ಬಿಡು. ಈಗ ಇದು ಶಾಸ್ತ್ರಿಗಳೇ ಇದೆಂತ? ಇದು ಮಾತ್ರ ಒಂದು ಮುಟ್ಟಬೇಡ ನೀನು. ಯಾಕೆ? ಅಲ್ಲ ಹೇಳಿದ್ ನಾನು. ಯಾಕಂದ್ರೆ ಇದು ನಮ್ಮ ವಿದ್ಯಾಪ್ರೌಢಿಮೆಗೆ ಸಿಕ್ಕಿದ ಮಾಲೆ. ಇದು ಏನ್ ಶಾಸ್ತ್ರಿಗಳೇ? ಇರ್ಲಿ. ಈಗ ನಿನ್ನ ಬೆರಳಿನಲ್ಲಿ ಇದ್ರೆ ಹೌದು, ನಾನು ನಿಮ್ಮ ಬೆರಳಿ ನೀನೇ ನನ್ನ ರಾಧಿಗೆ ಒದಗುವವಾರೇ ರದಿಯೇ ಒದಗುವವಾರೇ
ನಿನ್ನನು ನಂಬಿ ವ್ಯಧಿಸುವುದಾಗಿದೆ ಸತತ ನಿನ್ನನು ನಂಬಿ ವ್ಯಧಿಸುವುದಾಗಿದೆ ಕಥೆಯ ತಾಳದಿರುವಾರೇ ಕಥೆಯದ ಕ್ರೋಧವು ಯಾಗೆ ಮತಿವಲ್ದೆ ದಯವದೋರೆ ಬಾರಿ ರಾಣಿ ಶಾಸ್ತ್ರಿಗಳೇ ಹಬ್ಬ ಏನು ಒಮ್ಮೆ ನೀನು ಆವೇಶ ಕಾಣಿಸುವ ಕಾಲಕ್ಕೆ ನನಗೆ ಆತಂಕವೇ ಆಗಿವೆ. ಯಾಕೆ ಶಾಸ್ತ್ರಿಗಳೇ? ಅಲ್ಲ ಪಕ್ಕನೆ ನೀನು ಎಲ್ಲಿಯಾದ್ರೂ ಬಾಗಿಲು ಮುಚ್ಚಿ ಬಿಡ್ತೀಯ ಕಡೆಗೆ ಅಂತ. ಈಗ ಬರಲೇಬೇಡ ಶಾಸ್ತ್ರಿಗಳಂತ ನೀನು ಹೇಳಿದ್ರೆ ನಾನು ಇಷ್ಟು ದಿವಸ ಒಂದು ನಿರೀಕ್ಷೆ ಇಟ್ಟುಕೊಂಡು ಒಂದು ಪ್ರಯೋಜನ ಇಲ್ಲ ಅಂತ ಮನಸ್ಸಿನ ವಿರಹ ವೇದನೆಯನ್ನು ಹೇಳಿದಷ್ಟೇ. ಅಲ್ಲ ನಿನ್ನ ಸಿಟ್ಟು ಸರಿಯೇ. ಯಾಕೆ ನಿರೀಕ್ಷೆ ಅನ್ನುವುದು ಬಹಳ ಮಂದಿಗಳ ಒಂದು ಮಾನಸಿಕವಾದಂತಹ ಸ್ಥಿತಿಯ ಅಂತರಕ್ಕೆ ಕಾರಣವಾಗಿದೆ. ಹೌದು, ಮೊನ್ನೆ ಹೇಳಿದೆ ನಿನ್ನಲ್ಲಿ ಬರ್ತೇನೆ ಅಂತ. ಶಾಸ್ತ್ರಿಗಳು ಬರ್ತಾರೆ. ಆ ನಿರೀಕ್ಷೆ ನಿನಗಿರುವಾಗ ಅಲ್ಲ ಪಕ್ಕನೆ ನಿನಗೆಲ್ಲಿಯಾದ್ರೂ ನನಗೆ ಎಷ್ಟು ಮಂದಿಗಳು ಹೇಳುವುದಿಲ್ಲ. ಏನು ಶಾಸ್ತ್ರಿಗಳು ಹೇಳಿದ್ ನಾನು. ನೀವು ಹಾಗೆ ಹೇಳುದಾ ನಮಗೆ? ಅಲ್ಲ ಹಾಗಲ್ಲ, ನಿಮಗೆ ಬೇಕಾಗಿ ನಾನು ಕಾದೋಳು. ನಿಮ್ಮ ಹಾಗೆ ಎಷ್ಟು ಮಂದಿ ಇರ್ತಾರ ಹೇಳಿ? ಈಗ ಬಹಳ ಮಂದಿಗಳ ಮಾತನ್ನು ನೀನು ಕೇಳುತ್ತೀಂತಲ್ಲ, ನನ್ನ ಮಾತಿನ ಧ್ವನಿ ಅರ್ಥ ಮಾಡು. ನಿನ್ನನ್ನು ನೋಡಿದ್ರೆ ಈಗ ಯಾರು ಬರ್ತೇನೆ ಅಂತ ಹೇಳಲಿಕ್ಕಿಲ್ಲ. ಹೌದು, ಯಾರು ಹೇಳುವಾಗ ಹಾಗಿದ್ರೆ ಹಾಗೆ 10 ಮಂದಿಗಳು ಹೇಳಿದ್ರೆ ಹಾಗೆ ಶಾಸ್ತ್ರಿಗಳ ಮಾತು ಅಂತ ನೀನೇನಾದ್ರೂ ಉಪೇಕ್ಷೆಯಿಂದ ಕಂಡುಕೊಂಡಿದ್ದೀಯೋ? ಇಲ್ಲ. ಈಗ ನೋಡಿದ್ರೆ ಹಾಗಲ್ಲ, ನಿನ್ನ ಸಿಟ್ಟು ನೋಡಿ ನನಗೆ ಇಷ್ಟ ಆಯ್ತು, ಸಂತೋಷ ಆಯ್ತು. ಹೌದೌದು. ಯಾಕೆ ನಿಮಗೆ ಬೇಕಾಗಿ? ನನಗೆ ಬೇಕಾಗಿ ನೀನು ಕಾದಿರುವುದರಿಂದಲೇ ಈಗ ನಮಗೆ ಸಿಟ್ಟು ಬರ್ತದೆ ಒಬ್ಬರಲ್ಲಿ ಅಂತಾದ್ರೆ ಅರ್ಥ ಏನು? ಏನು? ಅವರನ್ನು ನಮಗೆ ನೋಡಿದ್ರೆ ಆಗುದಿಲ್ಲ ಅಂತ ಅರ್ಥ. ಅವರಲ್ಲಿ ನಮಗೆ ಹೆಚ್ಚು ಪ್ರೀತಿ ಉಂಟು ಅಂತ ಅರ್ಥ. ಯಾರಲ್ಲಿ ನಮಗೆ ಹೆಚ್ಚು ಪ್ರೀತಿ ಉಂಟು ಅವರಿಂದ ನಾವೇನನ್ನು ನಿರೀಕ್ಷೆ ಮಾಡ್ತೇವೆ ಅದು ನಮಗೆ ಒದಗುವಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಸಾಕು. ಹೌದು, ಬಹಳ ದೊಡ್ಡ ಸಿಟ್ಟು ಬಂದು ಹೋಗ್ತದೆ. ಮತ್ತೆ ಏನು ಮಾಡ್ಬೇಕು ಈಗ ಹೇಳಿ? ಈಗ ನಿನ್ನ ಕುರಿತಾಗಿ ಒಂದು ತೀವ್ರವಾದಂತಹ ಅಪೇಕ್ಷೆ ಇಟ್ಟುಕೊಂಡೇವೋ ನಾನಾದ್ರೂ ಇಲ್ಲಿಗೆ ಬಂದದ್ದು. ಹೌದು, ಈಗಾದ್ರೂ ಬಂದಿದ್ದೆ ನಾನು. ಇನ್ನೂ ಸಮಯ ಹಾಳು. ನನಗೆ ಬೇಕಾಗಿ ಏನ್ ತಂದಿದ್ದೀರಿ ನೀವು? ಅಲ್ಲ ತರುವುದೇನು, ಈಗ ನನ್ನನ್ನೇ ಕೊಡುದು ಅಲ್ಲ ಹೇಳಿದ್ದು. ನಾನು ಹಾಗಲ್ಲ, ಪ್ರೀತಿಯಿಂದ ರಾಣಿ ತಕ್ಕೋ ಅಂತ ಹೇಳಿ ಏನಾದ್ರೂ ತಂದಿದ್ದೀರಾ? ಹಾಗೆ ಅಂದ್ರೆ ಇದು ನನಗೂ ಇದೊಂದು ಅಭ್ಯಾಸ ಇದ್ದ ಕೆಲಸ. ಹೌದು, ಈಗ ಹೋಗಿಲ್ಲ ಬಹಳ ಅಭ್ಯಾಸ ಉಂಟು ಅಂತಾದ್ರೆ ಈಗ ಹೌದು ನಮಗೂ ಹೊಸತೆ. ನಮಗೆ ಸ್ವಲ್ಪ ಅಭ್ಯಾಸ ಆಗ್ತಾ ಉಂಟಲ್ಲ, ನಮಗೂ ಹೊಸತು. ಈಗ ನಿಮ್ಮಲ್ಲಿಗೆ ಬರುವಾಗ ಸಾಮಾನ್ಯವಾಗಿ ಹಾಗೆ ಈಗ ನಾವೊಂದು ನಮಗೆ ಆತ್ಮೀಯರನ್ನಿಸಿದವರನ್ನು ಕಾಣ್ಲಿಕ್ಕೆಲ್ಲ ಹೋಗುವಾಗ ಬರಿಗೈಯಿಂದ ಹೋಗ್ಲಿಕ್ಕಿಲ್ಲ. ದೇವಸ್ಥಾನಕ್ಕೆ ಹೋಗುವಾಗಲ್ಲ, ಹೌದು ಅಲ್ಲ, ಮಕ್ಕಳನ್ನು ಕಾಣ್ಲಿಕ್ಕೆ ಹೋಗುವಾಗ, ಮುದುಕರನ್ನು ಕಾಣ್ಲಿಕ್ಕೆ ಹೋಗುವಾಗ. ನಿನ್ನನ್ನು ಈಗ ಯಾವ ಲೆಕ್ಕದಲ್ಲಿ ತಕೊಳ್ಳುದು ಅಂತ ನೀವು ಗೊತ್ತಾಗಲಿಲ್ಲ. ಪಕ್ಕನೆ ಮುದುಕರಂತೂ ತಕೊಳ್ಳೋಣ ಆಗುದಿಲ್ಲ, ಇಲ್ಲ ಮಕ್ಕಳು ಅಷ್ಟು ಸಣ್ಣ ಅಲ್ಲ. ಹಾಗೆ ದೇವಸ್ಥಾನ ಅಂತ ತಗೊಳ್ಬಹುದು. ಹೇಳಿದ್ನ ಒಂದು ಆರಾಧನೆ, ಇದೊಂದು ಆರಾಧನೆ ಅಲ್ವ? ಆದ್ದರಿಂದ ಬರುವಾಗ ಏನಾದ್ರು ಅದು ಈಗ ಇವತ್ತಿಗೆ ಮುಗಿಯಿತು ಅಲ್ಲ ಹೇಳಿದ್ನ. ಹೌದು, ನಾಳೆ ಬರ್ತೀರಿ. ನಾಳೆ ಬರ್ಲಿಕ್ಕುಂಟು, ಮುಂದೆ ಬರ್ಲಿಕ್ಕುಂಟು, ನಾಡಿದ್ದು ಬರ್ತೀರಿ. ಯಾವಾಗ ಇನ್ನೊಮ್ಮೆ ಬರುವಾಗ ಏನಾದ್ರು ತರ್ತೀರಲ್ವಾ? ಹೌದು. ನೋಡಿ ಶಾಸ್ತ್ರಿಗಳೇ, ಹೇಗೂ ತರ್ತೀರಿ ನೀವು. ನನ್ನನ್ನೊಮ್ಮೆ ನೋಡಿ ಅಂತೆ ಏನಾದ್ರೂ ಇದೆಯಾ ನನ್ನ ಹತ್ರ? ನೋಡಿ ಅಂತ ಹೇಳ್ತೀನಿ, ನೀನು ಏನಾದ್ರೂ ಇದೆಯಾ ಹೇಳ್ತೀಯಲ್ಲ. ಇದು ಎಂತದಿದು? ನಾನೆಲ್ಲ ಹಾಕಿಕೊಳ್ಳುವಂತ ಸೀರೆ ಈಗ ನೋಡುವಾಗ ನನಗೆಂತದ್ದು ಕಾಣುದಿಲ್ಲ. ಹಾಗಲ್ಲ ಶಾಸ್ತ್ರಿಗಳೇ, ನನ್ನ ಹತ್ರ ಒಂದು ಒಳ್ಳೆ ಸೀರೆ ಇಲ್ಲ ಶಾಸ್ತ್ರಿಗಳೇ. ಹೌದಾ? ಹೌದು. ಅಲ್ಲ ಈಗ ಕೇಳಿದಲ್ಲ ನಾನು. ಈಗ ಅಮ್ಮನ ಹಳೆ ಸೀರೆ ಇರ್ಲಿಕ್ಕೆ ಹಳೆದಂದ್ರೆ ಹಾಗಲ್ಲ. ಅಮ್ಮನ ಹಳೆ ಸೀರೆ ಎಲ್ಲ ನಮಗಾಗುತ್ತದ? ಅಮ್ಮ ಯಾವ ಕಾಲದಲ್ಲಿ ಮಾಡಿದ ಸಂಪಾದನೆ ಉಂಟು ಅಲ್ಲ ಹೇಳಿದ್ನ. ಹೌದು ಅಲ್ವಾ? ಅವಳ ಸೀರೆ ನಮಗಾಗುತ್ತದ? ಸೀರೆ ಈಗ ಇವತ್ತು ಬಂದ್ರೆ ನಾಳೆ 2 ದಿವಸ ಬಿಟ್ಟರೆ ಆ ಸೀರೆ ಆಗುದಿಲ್ಲ. ವಿನ್ಯಾಸ ಎಲ್ಲ ಬದಲಾಗುತ್ತೆ. ಹೌದೌದು, ಒಂದು ಬೇರೆ ಸೀರೆ ಆಗಬೇಕು. ಬೇರೆ ಸೀರೆ ಆಗಬೇಕು. ಒಂದು ಸೀರೆ ತರ್ತೀರಾ? ನೀನೀಗ ಕೊಡದೆ ಇದು ಸೀರೆ ಅಂತಂದ್ರೆ ಯಾವ ಬಗೆಯ ಸೀರೆ ತರ್ತೀರಿ? ಯಾವ ಬಣ್ಣದ ಆದೀತು? ಅಮ್ಮನ ಹತ್ರ ಕೇಳಲ್ಲ. ಎಲ್ಲ ಸೀರೆ ಯಾರಿಗೆ? ಈಗ ಸೀರೆ ನನಗೆ ಅಲ್ಲ. ಅಮ್ಮ, ಶಾಸ್ತ್ರಿಗಳು ಸೀರೆ ತರ್ತಾರಂತಮ್ಮ. ನಿಮಗೆ ಎಂತದಕ್ಕೆ? ನನಗೆ. ಹೌದು, ನಿಮಗೆ ಬೇಕಾದಷ್ಟು ಉಂಟಲ್ಲ ಪೆಟ್ಟಿಗೆಯಲ್ಲಿ. ಅಮ್ಮನಿಗಾದ್ರೂ ಇನ್ನು ಬಿಳಿ ಬಣ್ಣವೇ ಆಗಿತ್ತು. ನಿಮಗಾದ್ರೆ ವಯಸ್ಸಾಯ್ತಲ್ವಾ? ನಿಮಗಾದ್ರೆ ಬಿಳಿ ಬಣ್ಣ ತಂತ. ಈಗ ನನಗಾದ್ರೆ ಯಾವ್ದಾದಿತ್ತು?
ಗಿಳಿ ಪಚ್ಚೆಯ ಗಿಳಿ ಬಚ್ಚೆ ಗಿಳಿ ಪಚ್ಚೆ ಆಮೇಲೆ ಆಮೇಲೆ ಸ್ವಲ್ಪ ಕಾಲ ಅಗಲ ಇತ್ತು, ಸ್ವಲ್ಪ ಕಾಲ ಆಮೇಲೆ ಯುದ್ಧ ನೆರಿಗೆ ಇರಲಿ ಮಗ, ಆಮೇಲೆ ತೆಳು ಇರಬೇಕು ಮಗ. ಆಮೇಲೆ ತೆಳು ಅಂದ್ರೆ ಎಷ್ಟು ಇರಬೇಕು? ಎಷ್ಟು ತೇಳು? ಅದನ್ನು ಎತ್ತಿ ಹಿಡಿದಾಗ 7 14 ಲೋಕವು ಕಾಣಬೇಕು ಮಗ. ಹೌದಾ? ತೆಳು ಇರಬೇಕು ಮಗ. ಆಮೇಲೆ ಆಮೇಲೆ ಏನು ಮಗ? ಅಷ್ಟೇಯಾ? ಸಾಕು ಮಗ, ಅಷ್ಟೇ. 14 ಲೋಕ ನೋಡಿದ್ರೆ ಸಾಕು ಮಗ. ಶಾಸ್ತ್ರಿಗಳೇ ಎಲ್ಲ ಬಂತೀಗ. ಇದು ಗಿಣಿ ಪಚ್ಚೆ, ಗಿಳಿ ಪಚ್ಚೆ ಸೀರೆ. ಗಿಳಿ ಪಚ್ಚೆ ಸೀರೆ. ಹೌದು, ಹೌದು. ಕಾಲು ಅಗಾಲ ಇರ್ಬೇಕು. ಅಲ್ಲ, ಕಾಲಗಾಲ ಇಡುದಲ್ವ ಹೀಗೆ? ಅಲ್ಲ, ಅದ್ರದ್ದು ದಪ್ಪ ಇಲ್ಲಿ ಕೆಳಗಿನ ಜರಿ ಹೇಳುದು. ಸರಿ, ಅದು ಅಗಾಲ ಇರ್ಬೇಕು. ಆಮೇಲೆ ಬುಟ್ಟಿ ಬುಟ್ಟಿ ಚುಕ್ಕಿ 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 ಇರ್ಬೇಕು. ಮೈಯಲ್ಲೆಲ್ಲ ಚುಕ್ಕಿ 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 ಇರ್ಬೇಕು, ನಕ್ಷತ್ರದ ಹಾಗೆ. ಆಮೇಲೆ ಸ್ವಲ್ಪ ಎಷ್ಟೋ ಉದ್ದ ಇರ್ಬೇಕಂತೆ, ತುಂಬಾ ಉದ್ದ ಇರ್ಬೇಕಂತೆ. ಅಲ್ಲ, ಸಾಮಾನ್ಯ ಒಂದು 12 ಮೊಳ, ತಪ್ಪಿದ್ರೆ 16 ಮೊಳ. 16 ಮೊಳ. ಅದಕ್ಕಿಂತ ಹೆಚ್ಚು ಮತ್ತೆ ಇನ್ನು ಹೇಳಿ ಮಾಡಿಸಿ ಆಗ್ಬೇಕು. ಹೇಗೂ ಆಗ್ಬೋದು. ಆಮೇಲೆ ತೆಳು ಅಂದ್ರೆ ತೆಳು ಇರ್ಬೇಕಂತೆ. ಅದು ನೋಡಿದ್ರೆ 14 ಲೋಕಕ್ಕೆ ಒಮ್ಮೆಲೆ ಕಾಣಬೇಕಂತೆ. ಆದಿತಪ್ಪ, ನಿನಗೆ ಇಷ್ಟದ ಸೀರೆ ತಕೊಂಡು ಬರುವ ಏನು ತೊಂದರೆ ತರ್ತೀರಲ್ವಾ? ಎಷ್ಟು ದಿವಸದಿಂದ ನಾನು ಕಾಯ್ತಾ ಇದ್ದೇನೆ. ಯಾಕೆ? ಈಶ್ವರ ದೇವರ ಮುಂಭಾಗದಲ್ಲಿ ಕೂತು ಪೂಜೆ ಮಾಡುವವರು ನನಗೆ ಕಾಣುವುದು ಈಗ ಈಶ್ವರ ದೇವರು ಟಿವಿಯಿಂದ ಹೌದಾ? ಹೇಳಿದ್ ನಾನು ಯಾವಾಗ ಒಮ್ಮೆ ನೋಡಿಯೇನು, ಯಾವಾಗ ನನ್ನಲ್ಲಿ ಮಾತಾಡಿಯೇನು ಹೇಳಿದ್ ನಾನು. ಮೊದಲು ಬರ್ತಾ ಇತ್ತು ಅಲ್ಲೇ ಎಂತದ್ದು ಮೊದಲು ಬರ್ತಾ ಇದ್ದದ್ದು? ನೋವು, ಹೊಟ್ಟೆ ನೋವು. ಹೊಟ್ಟೆ ನೋವು ಬೇರೆ ಎಲ್ಲಿಯಾದ್ರೂ ಹೊಟ್ಟೆ ನೋವು? ಕಳೆದ ತಿಂಗಳು ಬಂದಿದೆ, ಅದು ತಿಂಗಳಿಗೊಮ್ಮೆ ಬರುವ ಹೊಟ್ಟೆ ನೋವು. ಅದು ತಿಂಗಳ ಹೊಟ್ಟೆ ನೋವು. ತಿಂಗಳು ಅದು ನಾ ಹೆಂಗಸರ ವಿಷಯ ನಿಮಗೆ ಗೊತ್ತಾಗ್ಲಿಕ್ಕೆ. ಅಯ್ಯೋ, ಏನು ಮಗ? ಹೊಟ್ಟೆ ನೋವು. ಇಲ್ಲಿ ಸೂಜಿ ಚುಚ್ಚಿದಾಗ. ಅಯ್ಯೋ ಅಯ್ಯೋ ಅಯ್ಯೋ, 2 ವೀಳ್ಯದಲ್ಲಿದ್ರೆ ಯಾರಾದ್ರೂ ಕೊಡಿ. ಅದನ್ನು ಜಜ್ಜಿ ರಸ ಕುಡಿಸಿದ್ರೆ ಸ್ವಲ್ಪ ಸಮಾಧಾನ ಆಗ್ತದೆ. ಹೌದಾ? ಹಾಗೆ ಅದು ಇನ್ನೀಗ ಹೊಟ್ಟೆ ನೋವು ಬಂದ್ರೆ ಇನ್ನೀಗ ಅದು ವಾಸಿ ಆಗ್ಲಿಕ್ಕೆ ಇನ್ನೊಂದು 7 ದಿವಸ ಬೇಕು ಅದು ವಾಸಿ ಆಗಲಿಕ್ಕೆ. ಒಂದು ಸಲ ಬಂದ್ರೆ 7 ದಿವಸ. 7 ದಿವಸಕ್ಕೆ ಮತ್ತೆ ಆಗೋದಿಲ್ಲ. ಹೌದಾ? ಹಾಗಿದ್ರೆ ಇನ್ನು 7 ದಿವಸಕ್ಕೆ 7 ದಿವಸ ಒಂದು ಕೆಲಸ ಮಾಡಿ ಶಾಸ್ತ್ರಿಗಳು, ಅವಳಿಗೆ ಮಾತ್ರ ಹೊಟ್ಟೆ ನೋವು, ನನಗೇನು ಹೊಟ್ಟೆ ನೋವು ಇಲ್ಲಲ್ಲ. ಈಗ ಬಿಸಿ ಅನ್ನ ಇಲ್ಲ ಅಂತಾದ್ರೆ ತಂಗುಳನ್ನಾದ್ರೂ ಊಟ ಮಾಡಬಹುದು. ಹೌದು, ಹೊಟ್ಟೆ ತುಂಬಿಸಿಕೊಳ್ಳುವ ಉದ್ದೇಶ ಇದ್ದವನಿಗೆ ಹಸಿವಾದಾಗ ಮತ್ತೆ ಊಟ ಯಾವುದಾದ್ರೆ ಇಲ್ಲ ಅಂತ ಜೋರು ತಡೆಯುವುದಕ್ಕಾಗದೇ ಇದ್ದ ಹಸಿವೆಲ್ಲ ಆಗಲಿ. ನೀವೊಂದು 7 ದಿವಸ ಬಿಟ್ಟು ಬನ್ನಿ. ಅದಕ್ಕೆ ಈಗ ಇವತ್ತಿಷ್ಟೇ ಹೆಚ್ಚಾದ್ರೆ ಜೋರಾದ ಹೇಗೂ ಬರುವ ಹೊಟ್ಟೆ ನೋವಿಗೆ ಒಂದು ಅರ್ಧ ಗಡಿಗೆ ಬಿಟ್ಟು ಬಂದಿದ್ದೇನೆ. ಹೌದೌದು, ಅದು ಈ ಹೊತ್ತಿಗೆ ಬರುದು, ದಿವಸನೂ ಹಾಗೆ ಈ ಹೊತ್ತಿಗೆ ಬರುದು. ಅದು ನಾನೇ 2 ಗಳಿಗೆ ಬೇಗ ಬರಬೇಕು. ನೀವು ಸ್ವಲ್ಪ ಬೇಗ ಬಂದ್ರೆ ಆಗ್ತಾ ಇದೆ. ಆಯ್ತು, ಈಗ 7 ದಿವಸ ಬಿಟ್ಟು 7 ದಿವಸ. ಅಮ್ಮ, ಅದೊಂದು ಗುಳಿಗೆ ಉಂಟಲ್ಲ, ಯಾವ್ದು ಗುಳಿಗೆ ಒಳಗುಂಟು. ಶಾಸ್ತ್ರಿಗಳೇ, ಎಲೆಯಲ್ಲಿ ಅದನ್ನು ñಕ್ಕ ಮಾಡಿ ಆಯ್ತಾ? ಶಾಸ್ತ್ರಿಗಳೇ, ಇದು ಗಿಣಿ ಪಚ್ಚೆ ಕಾಲಗೆದ ಸಣ್ಣ ಹುಡುಗಿ ಅಲ್ಲ, ತೆಳುವುದು, ಸ್ವಲ್ಪ ತೆಳು ಚುಕ್ಕಿ. ಅಯ್ಯೋ ಹೊಟ್ಟೆ ನೋವು. ಅಲ್ಲಿ ಆಗಾಗ ಒಂದು ಹೊಟ್ಟೆ ನೋವು ಬರುವುದು ಗೊತ್ತಿದ್ದು ಕೂಡ ತಾಯಿಯಾಗಿ ನೀನು ಅದಕ್ಕೆ ಏನಾದರೂ ಮಾಡಬೇಕು. ಅದು ಮಾಡಿದ್ರೆ ನಿಲ್ಲುವ ನೋವಲ್ಲ. ನಿಮಗೊಂದು ಮಾತು ಹೇಳ ನಾನು, ಎಲ್ಲ ನೋವಿಗೆ ಮದ್ದುಂಟು, ಹೆರಿಗೆ ನೋವಿಗೆ ಮದ್ದುಂಟಾ? ಹೆರಿಗೆ ನೋವಿಗೆ ಹೆರುವುದೇ ಮದ್ದು. ಹೆಂಗಸರ ತಿಂಗಳ ನೋವುಂಟಲ್ಲ, ಅದಕ್ಕೆ ಮದ್ದಿಲ್ಲ. ಇನ್ನು ಮದ್ದು ನಾನೇ ಮಾಡ್ಬೇಕಷ್ಟೇ. ಹಾಗಿದ್ರೆ ಈಗ ಇದನ್ನೊಂದು ತಯಾರು ಮಾಡಿದ್ದೇನೆ. ಇನ್ನು ನನಗೆ ಕೆಲಸ ಇಲ್ಲ, ಏನು ಬೇಕಾದ್ರೂ ಅವಳೇ ಮಾಡಿಕೊಳ್ಳು.